ಯಾ ದೇವ್ರು ನಾ ನಿಮ್ಮ ದೇವ್ರು ಅಂತ ಬಂದು ಮನೆ ಮುಟ್ಟ ಬಂದು ಹೇಳ್ಯಾವ ನಾವು. ನೀವ ಕಲ್ಪಿಸ್ಕೊಂಡಿರಿ ಅವನ್ನ. ಆ ದೇವ್ರು ನೀವ ಕಲ್ಪಿಸ್ಕೊಂಡಿರೋ, ನಿಮ್ಮನ್ನ ನಾವು ಕಲ್ಪಿಸ್ಯಾವ ಅಂದ್ರ ನೀವ ಕಲ್ಪಿಸ್ಕೊಂಡಿರೋದಿಲ್ಲ. ನೀವು ಕಲ್ಪಿಸ್ಕೊಂಡು ದೇವ್ರು ನಿಮ್ಗೇನ್ ಕೊಡ್ತಾವ? ನಿದ್ರೆ ಒಳಗೆ ಇವನ್ನೆಲ್ಲ ಮುಳುಗಿಸಿ ಬಿಡ್ತೀರಲ್ಲ. ಎಲ್ಲಿದಾವು? ಮತ್ತೊಂದು ಅವಸ್ಥೆ ಒಳಗೆ ಎಲ್ಲಿದಾವು? ಎಚ್ಚರಿಕೆಯಾಗ ಅದು ನೀ ಕಲ್ಪಿಸ್ಕೊಂಡಾಗ. ನೀತಿ ಬಂದಾಗ ಯಾರಾದ್ರೂ ಉಸಾಬರಿ ತೆಗಿತೀರಿ? ಒಳ್ಳೆ ಸತ್ಯುಳು ದೇವರು ಅಲ್ಲಿ ಯಾಕೆ ಕಡಕ್ತಾವ ಅಂದ್ರೆ ಈ ದೈತ್ಯಾಗ ಎಲ್ಲಿದಾವು? ಇರ್ಬೇಕು, ಅವು ಇದ್ರೆ ಯಾವಾಗ್ಲೂ ಇರ್ಬೇಕು. ನಿದ್ಯಾಗ ಎಲ್ಲಿದಾವು? ನೀ ಹಂಗ ಕಾಯಮಿದಿ, ಹಂಗ ದೇವ್ರ ಕಾಯಮಿದವನು. ನೀ ಎಲ್ಲಾ ವಸ್ತುಗಳಿಗೂ ಅದಿ. ಎಚ್ಚರಿಕೆನು ತೀತಿ, ಕನಸುನು ತೀತಿ, ನಿದ್ರೆನೂ ತೀತಿ. ಹಂಗ ಎಲ್ಲಾ ಅವಸ್ಥೆಯೊಳಗ ನೀ ಇದ್ದಂಗ ಅದಾವನು. ಒಂದ್ ಅವಸ್ಥೆಯೊಳಗ ಅವು ನೀವು ಕಲ್ಪಿಸ್ಕೊಂಡಾಗ, ನೀನು ಕಲ್ಪನಾದಾಗ ಅವು. ಕಲ್ಪನಾ ಅಡಿಗಿದ ಮ್ಯಾಗ ಅವಕ್ಕೆ ಅಸ್ತಿತ್ವ ಎಲ್ಲೈತಿ? ಯಾವಾಗಲೂ ಇದ್ದಿದ್ದಲ್ಲ, ಅದು ಕಲ್ಪನೆಗೆ ಬಂದದ್ದು. ನಿನ್ನ ಇರುವೇನದ ಅದನ್ನ ಕಲ್ಪಿಸಲಿಕ್ಕೆ ಬರುದಿಲ್ಲ. ಯಾವಾಗಲೂ ಇದ್ದ ವಸ್ತುವನ್ನು ಕಲ್ಪಿಸಲಿಕ್ಕೆ ಬರುದಿಲ್ಲ. ಇಲ್ಲದನ್ನು ಕಲ್ಪಿಸ್ಕೊಂಡು ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ಅಂದ್ರೆ ಇಲ್ಲದ್ದು ತೋರಿಕೆ. ಅದು ನೀನ್ ನಿದ್ಯಾಗ ಅಡಗುದಿಲ್ಲ. ನೀ ಅದನ್ನ ನೋಡ್ತಿ, ಅದನ್ನ ನಿದ್ದೆ ಅನುಭವಿಸ್ತಿ, ಅದನ್ನ ನೀ ಇದ್ದ ಅದನ್ನ ಅನುಭವಿಸ್ತಿ. ಅದನ್ನ ಮನಸ್ಸ ಎಲ್ಲ ಅಡಗಿರ್ತೈತಿ ಅಲ್ಲಿ. ನೀನ್ ಅಡಗುದಿಲ್ಲ ಅಲ್ಲಿ. ಅಲ್ಲಿಂದ ದೇವ್ರಿಗಿಂತ ಹೆಚ್ಚಿನ ಹೋದಿಲ್ಲ, ನೀನ ಶ್ರೇಷ್ಠ ಹೌದಿಲ್ಲ. ಇಲ್ಲದನ್ನು ತಗೊಂಡು ಸಮಾಧಾನ ಶಾಂತಿ ಯಾಕೆ ಇಡಿಸ್ಕೋತೀರಿ? ತಗಲ್ ತಗೊಂಡು ಹೆಗಲ ಮ್ಯಾಗ ಹಾಕೊಂಡು ಕೆಲ್ಸದಿಂದ ತೆಗ್ತೀರಿ. ನಾಮರೂಪ ತೆಗದ ಮ್ಯಾಗ ಜಪ ಯಾದ್ ಮಾಡ್ತೀರಿ ಹೇಳಿ? ಈ ನಾಮ ಬಡಬಡಿಸ್ಕೊಂತ ಕುಂದಿರ್ತೀವಿ, ರೂಪ ನೋಡ್ಕೊತ ಕಲ್ಪಿಸ್ಕೊಂಡ್ ಕುಂದಿರ್ತೀವಿ. ನಾಮ ರೂಪ ತೆಗದ ಮ್ಯಾಗ ಎಲ್ಲೈತಿ ಜಪ? ಎಲ್ಲೈತಿ ನೀನು? ರೂಪ ಎಲ್ಲೈತಿ? ಕಾಣುದು ಎಲ್ಲೈತಿ? ಯಾರು ನೆನಪು ಮಾಡ್ತೀವಿ ಅಲ್ಲಿ? ಈ ಕಲ್ಪನೆಗೆ ಬಂದದ್ದು ನಾಮರೂಪಗಳೆಲ್ಲ ಕಲ್ಪಿತವು. ನೀನ್ ಕಲ್ಪನಾ ಅಡಗಿದಾಗ ನಾಮರೂಪನೂ ಇಲ್ಲ, ಆದ್ರೆ ನೀ ಅದೇ. ಈ ದೈತ್ಯಾಗ ನೀ ಹೆಂಗದಿ ಹಂಗದಾವು ನಾವು ನಾಮರೂಪಗಳು ಯಾವ? ಅದಕ್ಕೆ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ ಕೊಡು. ಅದಕ್ಕೆ ಅಸ್ಥಿ ಅಂದ್ರೆ ಭಾತಿ ಅಂದ್ರೆ ಅರಿಯುವಂಥದ್ದು, ಯಾವಾಗಲೂ ಇದ್ದದ್ದು ಮತ್ತು ಎಲ್ಲವನ್ನು ಅರಿತಕ್ಕಂಥದ್ದು. ಪ್ರಿಯ ಅಂದ್ರೆ ಸುಖಕರವಾದದ್ದು. ಅಸ್ಥಿ ಭಾತಿ ಪ್ರಿಯ ಅಂದ್ರೆ ಆನಂದ. ಅದನ್ನ ಅನುಸಂಧಾನ ಮಾಡೋದನ್ನ ಕಲಿತು. ಬರೀ ನಾಮರೂಪಗಳನ್ನ ನೆನಪು ಮಾಡ್ಕೋದಕ್ಕೆ ಹೋದ್ರೆ ಏನ್ ಲಾಭ? ನೀವು ಯಾವ್ದಾರ ಒಂದು ಫೋಟೋ ಇಟ್ಕೊಂಡು ಕುಂಟ್ನೆ, ಯಾವ್ದಾರು ಗೊಂಬೆ ಇಟ್ಕೊಂಡು ಕುಂಟ್ನೆ, ಅದನ್ನ ನಾಮ ಬಡಬಡಿಸ್ಕೊಂತ ಕುಂತ ನಾವು ಅದಕ್ಕೆ ಅವನ್ನ ಕೈ ಬಿಡು. ಇದ್ದು ಮೂಲ ವಸ್ತುವಿನ ಅನುಭವ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಅದ ಕಠಿಣ ಆಗೈತಿ. ಕಠಿಣ ಆಗಿದ್ದಕ್ಕೆ ಏನ್ಕಿನಾರ ಇಟ್ಕೊಂಡು ಕುಂದಿರ್ತಾನೆ. ಇದು ಹಗರಾಗಿಬಿಟ್ಟೈತಿ. ಆದ್ರೆ ಒಂದು ಆಕಾರ ಇಟ್ಕೊಂಡು ಕುಂತು ಗೊಂಬೆ ಇಟ್ಕೊಂಡು ಕುಂತ ಬಿಡುದಪ್ಪ ನೋಡ್ಕೊಂತ, ಕೈ ಮುಖಂತ ಅದಕ್ಕೆ ಪತ್ರಿ ಏರ್ಸೋದು, ಏನ್ ಮಾಡೋದು ಮಾಡಿ ಎಲ್ಲ ವ್ಯಾರ್ಥ. ನೀವು ನಿದ್ದೆ ಮಾಡೋಬೇಕಾದ್ರೆ ಯಾವ್ದಾರ ಜಪ ಮಾಡ್ಬೇಕಾಗೈತೆ? ಯಾವ್ದಾರ ನಾಮರೂಪ ಬೇಕಾಕವ್ರಿ ನಿದ್ದೆ ಮಾಡಕ್ಕೆ? ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ ಅವು ಬೇಕಾಗಿಲ್ಲ. ಇನ್ನು ಕಾಯಂ ಆರಾಮ ಇರಕ ಅವೆಲ್ಲ ಎದಕ್ ಬೇಕಾಗಿಲ್ಲ? ನಿದ್ದೆ ಮಾಡ್ಬೇಕಾದ್ರೆ ಯಾರು ಜಪ ಮಾಡ್ತೀರ? ನನ್ನ ಹೆಂಡತಿ, ನನ್ನ ಗಂಡ ಅಂತ ಜಪ ಮಾಡ್ತೇನೆ. ಎಲ್ಲ ಅಡಗಿಸಿ ಬಿಡು ಹೊತ್ನ್ಯಾಗ ಜಪ ಮಾಡ್ತಾನೆ. ಸ್ವರೂಪ ಚಿಂತನೆ ಮಾಡವ್ ಯಾವಾಗಲೂ ಸ್ವರೂಪ ಚಿಂತನೆ ಅಭ್ಯಾಸದಾಗ ನಾವು ಮರಣದ ನೆನಪೇರಿ ಬರ್ತೈತಿ. ಅವಂಗ ಶರೀರ ಭಾವ ಇದ್ದವ ಬರ್ತೈತಿ. ಅದು ನಿನ್ನ ಭಾವದಾಗಿದ್ದಾಗ ಮರಣದ ಹೆದರಿಕೆ. ಅದಕ್ಕೆ ಇದನ್ನು ಬಿಡ, ದೇಹ ಭಾವವನ್ನು ಬಿಟ್ಟು ನೀನು ಆತ್ಮಭಾವದೊಳಗೆ ನೆಲೆಯ ನಿಲ್ಲ. ಈ ಅಮ್ಮನ ಹೆದರಿಕೆ ಐತಿ ನಿನಗೆ.
ಯಾವ ಬಂದ್ರೆ ಎದೆ ಬಿರುವಂಗ ಒದಿರ್ಲಿ ಅವನಂತಿದ್ರು. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದಾಗ ಯಮನ ಹೆದರಿಕೆಲಿ ಶರೀರ ಭಾವ ಹಿಡ್ಕೊಂಡು ಕೂತವ್ರಿಗೆಲ್ಲ ಯಮನ್ ನಾ ಸಾಯ್ತೇನೆ ಅನ್ನೋದು. ನೀನಾಗಿದ್ದಾಗ ಯಮನ್ ಹೆದರಿಕೆಲಿ ಶರೀರ ನೀನ್ ಹಾಕೊಂಡು ಕುಂತಿ ಅದು ಸಾಯ್ತೈತಲ್ವ ಯಪ್ಪ ಅಂತ ಅದನ್ನ ಗಟ್ಟಿ ಹಿಡ್ಕೊಂಡು ಕೂತಾನ. ಇದೇ ಸುಖರೂಪದ ಅಂತ ವಿವೇಕ ಇಲ್ಲದವ್ರಿಗೆ ಇದೇ ಸುಖರೂಪ ಅನಿಸ್ತೈತಿ, ಇದೇ ಖರೆ ಅನಿಸ್ತೈತಿ ಅವ್ರಿಗೆ. ಅಲ್ಲಿ ಯಾವನಲ್ಲಿ ವಿವೇಕ ಜಾಗೃತ ಐತಿ, ಇದೆಲ್ಲ ಅನಿತೈತಿ, ಇದು ದುಃಖ ರೂಪಿ ಐತಿ ಅನ್ನೋದು ನಾವು ಹೊಳಿತೈತಿ. ಅದಕ್ಕೆ ನಾವು ವಿವೇಕವಂತರ ಆಗ್ಬೇಕಾಗೈತಿ, ವಿವೇಕವನ್ನು ಜಾಗೃತಗೊಳಿಸ್ಬೇಕಾಗೈತಿ ಅಂತ ಅವ್ರ ಸಂಘದಿಂದ ನಿರಂತರ ಅದನ್ನ ಅವ್ರ ಮುಖಾಂತರ ಈ ವಿಚಾರವನ್ನು ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಏನ್ ಅವಾಗ ಇದರ ಮೇಗಿನ ಆಸಕ್ತಿ ಎಲ್ಲ ಕಡಿಮೆ ಆಗೈತಿ ನೋಡಿ. ನಿದ್ದೆ ಮಾಡೋವಾಗ ಎಲ್ಲಿ ಬರ್ತೈತಿ ಅದು ಭಯ, ಇಲ್ಲಿ ಯಾವ ಭಯನೂ ಇರುದಿಲ್ಲ ನಮ್ಗೆ. ನಿದ್ದೆ ಹೆಚ್ಚಿದವಂಗ ಮ್ಯಾಗ ಏನ್ ಹುಳ ಕಡೆ ಹರಿದಾಡಿರೋ ಏನು ಬ್ಯಾನೆ ಅವು. ಶರೀರ ಭಾವ ಬಂದ ಕೂಡಲೇ ಹೆದರ್ತಾನ ಒಂದು ಆದ್ರೆ ಒಂದು ಹುಳ ಹಲ್ಲಿ ಬಂದ್ರೆ ಜಿಗಿತಾನ. ಹಂಗ ಯಾಕ್ರಿ ಒಂದು ಜೊಂಡಿಗೆ ಆದ್ರೆ ಹೋಗೋಣ, ಹೌದು ಒಂದು ಇರಿಬ್ ಬಂದ್ರೆ ಮೈ ಮ್ಯಾಗ ಹರಿದಾಡಿದ್ರೆ ಜಾಡಿಸ್ತಾನ. ಏನ್ ಯಾವಾಗ ನಿನ್ನ ಸ್ವರೂಪದ ಎಚ್ಚರಕತಿ ಅವಾಗ ನೀನು ಮುಕ್ತ ಇದೆ ಅನ್ನೋದು ಅನುಭವ. ಏನು ಆಗೇ ಇಲ್ಲ ನನಗನ್ನೋದು ಎಚ್ಚರಿಕೆ ಕನಸಿನಾಗ ಮೋಹ ಮಾಡ್ತೀವಿ, ನಿದ್ದೆ ಹೆಚ್ಚಾಗಿ ಅದ್ರ ಬಗ್ಗೆ ಮೋಹ ಮಾಡ್ತೀವಿ ಹೇಳಿ. ಬ್ರಾಹ್ಮಿ ಸ್ಥಿತಿಯನ್ನು ಪಡೆದ ಮ್ಯಾಗ ಎದ್ರ ದಶೆಯಿಂದ ಮೋಹ ಮಾಡ್ತಾನ. ಸಮಾಧಿ ಹೆಚ್ಚಿದವಂತೆ ಯಾವ್ದ್ರ ಬಗ್ಗೆ ಮೋಹ ಆಸಕ್ತಿ ಉಳಿದಿಲ್ಲ. ಏನ್ ಚಿಂತೆ ಬೇಕಂದ್ರೆ ಬಾಳೆದಾಗ ನೋಡಿ, ಆರಾಮ್ ಬೇಕಂದ್ರೆ ನಿದ್ದೆಯಾಗ ನೋಡಿ. ನಿಮ್ಮನ್ನು ಬಿಡುಗೊಟ್ಟು ಎಲ್ಲಿರ್ಲಿ ನಾನು ಅಂತೈತಿ ಅದು ಚಿಂತೆ. ನೀನಾಗೆ ಅದನ್ನ ಯಾಕ್ರಿ ಬರ್ಮಾಡ್ಕೊಂತೀವಿ ಅವನ್ನೆಲ್ಲ ಚಿಂತೆಗಳನ್ನೆಲ್ಲ. ಅವಾಗ ತಾವಾಗೆ ಬಂದದ್ದು ಅಲ್ಲ, ನೀನಾಗೆ ಮಾಡ್ಕೊಂಡದ್ದು. ಅವನು ಚಿಂತೆ ಹಚ್ಕೊಂಡು ಒದ್ದಾಡ ಎದಕ್ ಬೇಕಾಗೈತಿ? ಮನುಷ್ಯನ ಜೀವಂತ ಮನುಷ್ಯನನ್ನ ಸುಡ್ತೈತಿ ಅಂತದ್ದು ಚಿಂತೆ. ಜೀವನ ಬೆರೆಸಿದ ಮರಣವಾಗುವುದು ಅಂದ್ರೆ ಚಿಂತೆ. ಬರೇ ಇದರದ ಚಿಂತೆ, ಬಾಳೆ ಚಿಂತೆ, ವ್ಯಸನ ಶರೀರ ಚಿಂತೆ ಹಿಡ್ಕೊಂಡು ವ್ಯಥೆ ಪಡ್ತೀನಿ. ನನಗೆ ಹಂಗಾತಲ್ಲ, ನನ್ನ ಬಾಳೆ ಇದು ಹಿಂಗೆ ಯಾಕಾತ. ಎದ್ರ ಬಗ್ಗೆ ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಬಿಟ್ಟು ಎದ್ರ ಬಗ್ಗೆ ಮಾಡಬಾರ್ದು ಅದನ್ನ ಮಾಡ್ಕೊಂತ ಕುಂತೀನಿ. ಏನ್ ಈ ತೋರ್ ಎಡಗೋದ್ರ ಬಗ್ಗೆ, ತೋರ್ಕಿ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ಅದ್ರ ಬಗ್ಗೆ ಏನ್ ಈ ಚಿಂತೆ ಮಾಡಿರೋದು ಇರ್ತೈತೇನ್ರಿ? ಇಟ್ಕೊಳಕ್ ಆಕೈತೇನ ಅದನ್ನ ಕೆಡದಂಗ? ಅದು ಇದಕ್ಕಿದ್ದಂಗೆ ಇಟ್ಕೊಳಕ್ ಆಕೈತೇನ? ಯಾವ್ದು ಎಂದೂ ಇದಕ್ಕಿದ್ದ ಬದಲಾಗದೆ ಬದಲಾಕೊಂತ ಹೋಗ್ತೈತಿ, ಇದಕ್ಕಿದ್ದಂಗೆ ಇರುದಿಲ್ಲ. ಅದ್ರ ಚಿಂತೆ ಮಾಡಿದ್ರೆ ಏನಾಗ್ಬೇಕು? ಲಾಭ ಏನು? ಏನ್ ಇದ್ದು ಇರುವಿಕೆಗಂತ ಏನೂ ಆಗಿಲ್ಲ, ಅದು ಬದಲಾವಣೆ ಆಗುದಿಲ್ಲ, ಏನೂ ಆಗಿಲ್ಲ. ಇದಂತೆ ಇದಕ್ಕಿದ್ದಂಗೆ ಇರುದಿಲ್ಲ, ಉಳಿದಿಲ್ಲ. ನೀನು ಚಿಂತೆ ಮಾಡೋ ಕೆಲಸ ಏನೈತಪ್ಪ? ಎದ್ರ ಸಂಬಂಧ ಚಿಂತೆ ಮಾಡ್ತಿ? ನಿನ್ನ ಸಂಬಂಧ ನೀ ಅಲ್ಲದ್ರ ಸಂಬಂಧ. ಈ ತೂರ್ ಎಡಗುದ್ರ ಸಂಬಂಧ ಚಿಂತೆ ಮಾಡ್ತಿ, ಅವ್ ನೀ ಏನು? ನಿನಗೆ ಯಾಕೆ ಬೇಕಾಯ್ತು? ಅದ ಪರಚಿಂತೆ ನಮಗೆ ಏಕೆ ಅಯ್ಯ ಅಂತ ಅದಕ್ಕೆ ಅಂದ. ನಮ್ಮ ಚಿಂತೆ ನಮಗೆ ಹಾಸಲುಂಟು ಒದೆಯಲುಂಟು. ಈ ಚಿಂತೆ ತಗೊಂಡು ಏನ್ ಮಾಡ್ತಿ? ಎದಕ್ ಬೇಕಾಗೈತೆ ಅವ್ರ ಚಿಂತೆ? ಇಲ್ಲದ್ರ ಚಿಂತೆ ಇಲ್ಲದ್ರಾಗ ಇರುವಲ್ಲ. ನೀ ಮಾತ್ರ ನೀ ಇದ್ದ ವಸ್ತುವಿನ ಕಡೆ ಲಕ್ ಕೊಡು, ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ ಕೊಡು. ನೀ ನಿಶ್ಚಿಂತ ಆಗಿರಾಕ್ ಬರ್ತೈತಿ ನೋಡ್ರಿ. ಯಾವುದು ಹೆದರಿಕೆ ಇರಬಾರ್ದು, ಯಾವ್ದು ಚಿಂತೆ ಇಲ್ಲ ಇರ್ಬೇಕನ್ನೋ ಹಂಗಿದ್ರೆ ನಿನ್ನ ನೆನಪಿನಾಗ ಆತ್ಮಚಿಂತನದ ಅಭ್ಯಾಸದಾಗ ತೊಡಗು. ಇಲ್ಲ ಅಂದ್ರೆ ಮಾಡ್ಕೊಂತ ಹೋಗಿ, ಯಾರು ಬೇಡ ಅಂತಾರ? ಮಾಡ್ತೇನಂದ್ರೆ ಯಾರು ಬೇಡ ಅಂತಾರ? ನಾ ಮಾಡವನ ಅಂದ್ರ ಅಡಿ ಚಗಡಿ ಅನ್ನೋದು. ಹೋಗೋತ ಹೋಗಿ ಅದ್ರ ಚಿಂತೆ ಮಾಡಿ ಅದನ್ನ ಮಾಡಬಾರ್ದು, ಅದನ್ನ ಮಾಡಾಕೈತಿದ್ರೆ ನೀನು ಹೋಗೋದು ತಪ್ಪುದಿಲ್ಲ. ಏನ್
ಚಿಂತೆ ಬೇಕಂದ್ರೆ ಬಾಳೆದಾಗ, ಆರಾಮ್ ಬೇಕಂದ್ರೆ ನಿದ್ಯಾಗ. ನಿದ್ದೆ ಮಾಡೋದು ಹಗುರು ಏನು ಬಾಳೆ ಮಾಡೋದು ಹಗುರು ಏನು? ನಿದ್ದೆ ಮಾಡೋದು ಹಗುರೋದಿಲ್ಲ. ಹಗರಿದ್ದ ಮಾಡ್ಬೇಕು ನಮ್ಮ ಇದನ್ನ ಯಾಕೆ ಮಾಡ್ಬೇಕು ಹಂಗಾರ? ಬಾಳೆ ಆಟ ಎದ್ರ ಸಂಬಂಧ ಅದನ್ನ ಮಾಡೋದು, ಅದ್ರ ಚಿಂತೆ ಅದ್ರ ಸಂಬಂಧ ಸುಖ ಕೊಡ್ತೈತೆ ಕೊಟ್ಟತೆ ಹಂಗಾರ ಅಂದ್ರೆ ಎಷ್ಟು ಜನ್ಮ ಆತ್ರಿ ಅದ್ರ ಬಗ್ಗೆ ಅದ್ರ ಬೆನ್ನ ಐತಿ. ಬಾಳೆ ರಸನ ತಗೊಂಡ್ಬಿಟ್ಟಿ ಅದನ್ನ ಹಂಗ ಆಗ್ಬೇಕು, ಹಿಂಗೆ ಹಾರೈಸ್ಕೊಂಡು ಕುಂದಿರ್ತಿ ಯಾಕೈತೆ ಹಂಗೆ ನಮ್ಮ ಕರ್ಮ ಹೆಂಗಿರ್ತೈತೆ ಹಂಗೆ ನಡೀತೈತೆ ಅದು. ಏನ್ ಅದು ಅದ್ರಾಗ ಒಂದು ಕೂದಲು ಇಳಿಸೋದ ಬದಲಾವಣೆ ಯಾರಿಗೂ ಮಾಡೋಕ್ಕಾಗೋದಿಲ್ಲ. ಏನ್ ಅವರ ಪ್ರಾರಬ್ಧ ಕರ್ಮ ಹೆಂಗಿರ್ತೈತಿ ಹೆಂಗೆ ನಡೀತೈತಿ ಹೊರಗಿನ ವ್ಯವಹಾರ ಅದು ಕಾಯಂ ಇರುದಿಲ್ಲ. ಅದು ಏನ್ ಆಗಿಂದಾಗ ಮತ್ತೆ ಬದಲಾವಣೆ. ಮುಂಜಾನೆ ಸಂಜೆ ಮುಂದೆ ಇರುದಿಲ್ಲ, ಸಂಜೆ ಮುಂದೆ ನಿನ್ಯಾರ ಎಲ್ಲ ಬಜ್ಜರಿಪ್ಪ ಇವತ್ತು ಅಂಥ ಪರಿಸ್ಥಿತಿ ಬಂತು ನೋಡೋದಕ್ಕಂತ. ಅದು ಮುಗೀತಂದ್ರೆ ಪುಣ್ಯ ಇರೋ ಮಟ್ಟ ಅಷ್ಟೇ. ಅದು ಪುಣ್ಯ ತೀರಿದ ಮ್ಯಾಗ ಮುಗೀತದು. ಹೌದಿಲ್ಲ? ನೀನು ಸೌಕಾರಿಕೆ, ಬಡತನ, ಮಾನ, ಮರ್ಯಾದೆ ಇವೆಲ್ಲ ಅವು ಕೆಲವು ದಿನ ಇರ್ತೈತಿ. ಅದು ಪುಣ್ಯ ಇರೋ ಮಟ್ಟ. ಪುಣ್ಯ ತೀರಿದ ಮ್ಯಾಗ ಯಾರು ನಿನ್ನ ಮಾತಾಡ್ಸೋದಿಲ್ಲ. ಹೌದಿಲ್ಲ? ಅಧಿಕಾರ ಇದ್ದಾಗ ಇದಿದ್ದಾಗ ಎಲ್ಲ ವೈಭವ ಎಷ್ಟಿತ್ತು ಮರ ಮುಂದೆಲ್ಲ. ಈಗ ಏನ್ರು ಮಾತಾಡ್ಸವಲ್ರಿ ನೋಡ್ರಿ, ಹಂಗ ಹೋಗ್ತಾರೆ. ಹೌದಿಲ್ಲ? ಪರಿಸ್ಥಿತಿ ಅಂತ ಬಂತಲ್ಲ ಇದಕ್ಕಂತಾರೆ. ವಿಷಯದ ಚಿಂತನೆ ಮಾಡವ ಅದು ಬಹಳ ದಿನ ಇರುದಿಲ್ರಿ. ಅದು ಇದು ಆತ್ಮಚಿಂತನೆ ಮಾಡವಂಗ ಜಗತ್ತಿಗೆ ಪೂಜೆ ಹಾಕಿನಿ. ಹೌದಿಲ್ಲ? ಬರೀ ವಿಷಯ ಚಿಂತನೆ ಮಾಡವ ಹಿಂದಾರೆ ಕಸಬರಿಗೆ ಹಾಕಿ. ಹೌದು, ಪೂಜೆ ಆಗ್ಬೇಕಂತೀವಿ ಕಸಬರಿಗೆ ಆಗ್ಬೇಕಂತೀವಿ. ನೋಡ್ರಿಪ್ಪ ನಿಮ್ಮ ಕೈ ಆಗೈತಿಲ್ಲ. ಜಗತ್ತಿಗೆ ಪೂಜೆ ಆಗಿ ಹೋದ್ರಿಲ್ಲ ಅವರು ಮಹಾತ್ಮರಾದವರು. ಆ ಮಹತ್ತರವಾದಂಥ ಇರುವಿನ ಸ್ಥಿತಿಯನ್ನು ಯಾರು ಕಂಡುಕೊಂಡ್ರು, ತನ್ನ ಸ್ವರೂಪ ಜ್ಞಾನ ಮಾಡಿಕೊಂಡ್ರು, ಜಗತ್ತಿಗೆ ಪೂಜ್ಯರಾದವರು. ಬಾಳೆ ಮಾಡೋ ವಿಷಯ ಚಿಂತನೆ ತೊಡಗಿದವ ಯಾರು ಮಾತಾಡ್ತಾರೆ? ಅವ್ನು ನೆನಪಿಸೋದ ಮಾಡೋದಿಲ್ಲ. ನಿಮ್ಮ ಅಜ್ಜ ಮುತ್ತಜ್ಜ ಅವು ಬಾಳ್ಯಾಕ್ ಬಿಡ್ಕೊಂಡು ಸತ್ತು ಹೋದದ್ದು ಅವ್ನ ಯಾರು ನೆನಪು ಮಾಡ್ತಾರೆ? ಅವನು ಹೌದಿಲ್ಲ? ನಿಮ್ಮ ಅಜ್ಜನ ಅಜ್ಜ ಯಾರು ಅಂದ್ರೆ ಗೊತ್ತಿಲ್ಲ ನಿನಗೆ? ಗೊತ್ತೈತೇನ? ಎಷ್ಟು ಸಾವಿರಾರು ವರ್ಷಗಳಿಂದ ಮಹಾತ್ಮರು ಯಾಕೆ ಅವ್ರ ನೆನಪು ಸ್ಮರಣೆ ಒಳಗಳು ಅವಿಸ್ಮರಣೀಯವಾಗಿ ಉಳಿದ್ರು ಅಂದ್ರೆ ಪೂಜ್ಯ ಆಗಿ ಹೋದ್ರು ಜಗತ್ತಿಗೆ. ಅವರು ಈ ಬಾಳೆಗೆ ಬಡ್ಕೊಂಡು ಸತ್ತು ಹೋಗೋದು ಕೆಲಸದ ಯಾರ್ದಾದ್ ಮಾಡ್ಬೇಕು ನಿನ್ನ? ಅಜ್ಞಾನದ ಮೂಲಕ ವಿಷಯಗಳ ಬೆನ್ನತ್ತಿ ವಿಷಯ ಗಳಿಸುವುದಾಗಿ ಶರೀರ ಹಾಳು ಮಾಡ್ಕೊಂಡು ಸತ್ತು ಹೋದ್ ಕೆಲಸದ. ನಿನ್ನ ನಿಜ ಸ್ವರೂಪದ ಜ್ಞಾನ ಮಾಡ್ಕೊಳ್ಳಿಲ್ಲಲ್ಲೋ, ಮನುಷ್ಯನ ಜನ್ಮದ ಲಾಭ ಮಾಡ್ಕೊಳ್ಳಿಲ್ಲಲ್ಲೋ, ಎದಕ್ಕೆ ಬಂತು ಕೆಲಸದ? ಜಗತ್ತು ತನ್ನಂಗ ಮಾಡ್ಕೋತೈತೆ. ಅದು ಅದ್ರ ಸ್ವಭಾವದ ಅದ್ರ ಕಡೆ ಲಕ್ಷ ಕೊಟ್ಟ ಅಂದ್ರೆ ತನ್ನಂಗ ಮಾಡ್ಕೊಂಡ್ಬಿಡುದು. ಮನಸ್ಸಿನಾಗ ವಾಸನ ಗಂಟು ಇಟ್ಕೊಂಡು ನಾ ಸಮಾಧಾನ ಶಾಂತಿ ಹೊಂದ್ಬೇಕಂದ್ರೆ ಸಾಧ್ಯ ಆಗತ್ತೇನ್ರಿ? ಭೋಗ ವಾಸನ ಒಳಗೆ ಇಟ್ಕೊಂಡು ನಾ ಬೇಕಾದಷ್ಟು ಶಾಸ್ತ್ರ ಹೇಳ್ತೀನಿ ಕೇಳ್ತೇನೆ ಅಂದ್ರೆ ಹೋಗ್ತೇನೆ, ಸಮಾಧಾನ ಇರ್ತೈತಿ? ಅದಕ್ಕೆ ಹೇಳ್ಯಾರ ಅವರು, ಹೃದಯದ ಭೋಗೇಚ್ಛೆ ತ್ವರೆ ಇದೆ, ಹೃದಯಗತವಾದಂಥ ಭೋಗ ವಾಸನೆಗಳು ಪೂರ್ಣ ನಾಶ ಆಗ್ಬೇಕು. ಇವು 5 ಇಂದ್ರಿಯಗಳ ಸಂಪರ್ಕ ಭೋಗ ಏನೈತಲ್ಲ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಈ ಸ್ವಲ್ಪ ಉಳಿಯದಂತೆ ಅವನ ನಾಶ ಮಾಡಿಕೊಂಡಾಗ ನಿನಗೆ ನಿಜಾನಂದದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯದ ಅಂತ. ನಾವು ಒಳಗೆ ಆಶಯ ಇಟ್ಕೊಂಡ ಕಾರ ಇದನ್ನೆಲ್ಲ ಮಾಡಿ ಸಂಪಾದಗಿರಿ ಹೋಗಾಕಿದ ಕೆಲಸ ಹೋಗ್ಬೇಕು. ಹೃದಯಗತವಾದಂಥ ವಾಸನೆಗಳ ಮೊದಲ ವಾಸನೆ ಯುರಿಸತಿ, ಅವಾಗ ಮನಸ್ಸು ಏಕಾಗ್ರ ಆಕತಿ, ಅವಾಗ ಇದರ ಬ್ರಹ್ಮಾನಂದದ ಅನುಭವ ಮಾಡ್ಕೊಳಿಕ್ಕೆ ಬರ್ತದೆ. ಒಳಗೆ ಹೃದಯಗತವಾದಂಥ ವಾಸನೆಗಳು ಬೇರು ಬಿಟ್ಬಿಟ್ಟವು, ಜನ್ಮ ಜನ್ಮಾಂತರ ಮಾಡ್ಕೊತ ಬಂದವು, ಗಟ್ಟಿಯಾಗ್ಯವು. ಅವನ್ನ ಹೊಡೆದು ಹಾಕ್ಬೇಕಾದ್ರೆ ಈ ಅಭ್ಯಾಸ ಬಲ ಚೂರ ಸೇರಿಗೆ ಸವ್ವಾ ಸೇರು ಅಂದಾಗ ಕೆಲಸ ಆಕೈತಿ. ಅದು ಪ್ರಯತ್ನ ಭಾಳ ಮಾಡ್ಬೇಕಾಗೈತಿ. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ. ಅಟ್ ಯಾವಾಗಟ ಮುಂಜಾನೆ ಅಟ್ಟು ಬಂಜಾನೆ ಮಟ್ಟ ಕೇಳಿದಲ್ಲ, ಸತತ ಎಡೆಬಿಡದೆ ಹಗಲಿರುಳೆನ್ನದೇ ಪರಿಭಾವಿಸುತ್ತಿದೆ ಅಂದ್ರೆ. ತೈಲದಾರಾವತ್ ಅಭ್ಯಾಸ ಅಂದ್ರೆ ಎಣ್ಣೆ ಎಳಿ ಬಿಟ್ರೆ ಹೆಂಗೆ ಕಟ್ ಆಗದಂಗೆ ಏಕ ಬೀಳ್ತೈತಿ, ಹಂಗೆ ಏಕ ಅವ್ಯಾಹತವಾಗಿ ಅಭ್ಯಾಸ ನಡಿಬೇಕು. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಅಂತ.
ಅದನ್ನ ಬಿಟ್ಟು ಅಂದ್ರೆ ಅಲ್ಲಿ ಅನಾತ್ಮ ವಿಚಾರ ಬಂದು ಹೋಗ್ಬಿಡ್ತೈತಿ. ಆತ್ಮ ವಿಚಾರ ಬಂದಾತಂದ್ರೆ ಅನಾತ್ಮ ವಿಚಾರ ಹೋಗ್ಬಿಡ್ತೈತಿ. ಅದು ನಿನ್ನ ಮತ್ತೆ ನಿನ್ನ ನೆನಪ ಮಾಡಿಬಿಡುದಿಲ್ಲ. ನೋಡಿ ನೀವು ಕೇಳೋ ಹೊತ್ನ್ಯಾಗಳೇ ಅನಿಸ್ತೈತಿ, ಹೌದಪ್ಪ ಅನಿಸ್ತೈತಿ. ಶಾಸ್ತ್ರ ಸಕಲ ಸಾಧು ಸಂತ ಮರದಕ್ಕೆ ಜೈ ಅಂದ ಕೂಲೆ ಮುಗಿದು ಹೋಯ್ತು. ಬಂತ ಅನಾತ್ಮ ವಿಚಾರ ಬಂದು ಹೋಗ್ತದೆ ಅನ್ನೋದು ನೆನಪಾದ ಮತ್ತೆ ಇಲ್ಲಿಗೆ ಬರೋ ಮಟ್ಟ ನಿನಗೆ ನೆನಪಾಗಲ್ಲ. ಎಡಬಿಡದೆ ಯಾವಾಗಲೂ ಅನುಸಂಧಾನ ಮಾಡೋ ಅವ ಸಾಧಕ ಅಂತ ಬಿಟ್ಟು ಬಿಡದೆ ಸತತ ಅಭ್ಯಾಸ ಮಾಡವ, ಅದು ಆಧ್ಯಾತ್ಮಿಕ ಸಾಧನೆ ಅಂತ. ಯಾರದೇವ್ ಸತತ ಮಾಡೋರು ನೋದನ್ನ. ಅದ್ರಾಗ ಈ ಶ್ರಾವಣ ಮಾಸ ಬಂದಾಗ ಒಳ್ಳೆ ಹೊರಪ ನಾವು ಶ್ರಾವಣ ಐತಪ್ಪ ಕೇಳ್ಬೇಕಂದು ಅಷ್ಟಾರ ಐತಲ್ ಮತ್ತೆ. ಯಾಕ್ರಿ ಶ್ರಾವಣ ಮಾಸಕ್ಕರ ಬಂದಾಗ ಮುಗಿ ಮಠ ಅಂದ್ರೆ ಮುಗಿದು ಹೋಯ್ತಪ್ಪ. ಕಷ್ಟಪಟ್ಟು ಶ್ರವಣ ಮಾಡ್ಬೇಕು ಅಂತ ಇದ್ದೀವಿ. ಕಷ್ಟಪಟ್ಟು ಅಂದ್ರೆ ಕೂದಲ ಬಿಟ್ಕೊಂಡು ಅಡ್ಡಾಡ್ತೈತಿ ಅದು. ಮೊದಲು ಕಷ್ಟ ಪಡುದು ಅಂದ್ರೆ ಕೂದಲ ಬಿಟ್ಕೊಂಡು ಅಲ್ಲದು. ಅದು ಏಕಾದಂತ ತ್ರಾಸ ಐತೆ ಅಂದ್ರೆ ಶ್ರವಣ ಬಿಡಬಾರ್ದು ಅಂತ. ಅದು ಪರಿಣಾಮ ಆಗೈತಿ, ದೊಡ್ಡ ಲಾಭ ನಿನಗೆ. ಅದು ಅನುಭವಿಗಳ ಮುಖಾಂತರ ಬ್ರಹ್ಮನಿಷ್ಠ ಸದ್ಗುರುಗಳು ಹೇಳಿದಂಥ ಮಾತುಗಳನ್ನು ಅಂತ ಒಂದು ಶ್ರವಣ ಮಾಡುವಂಥ ಭಾಗ್ಯ ನಿನಗೆ ಸಿಕ್ಕಿದ ದೊಡ್ಡ ಪುಣ್ಯ ನಿಂದ. ಅದು ಪರಿಣಾಮ ಆಗೈತಿ ಇರ್ತೈತಿ. ಬೆಕ್ಕದಂಥ ಪಾಪಿ ಅದನಪ್ಪ, ದೊಡ್ಡದನಂದ್ರೂ ಅವನಲ್ಲಿ ಪರಿವರ್ತನೆಯನ್ನು ಮಾಡ್ತಾನೆ. ಬ್ರಹ್ಮನಿಷ್ಠ ಅನುಭವಗಳ ಮುಖಾಂತರ ಕೇಳುವಂಥ ಶ್ರವಣಿನ ದೊಡ್ಡ ಲಾಭ. ಇದೊಂದು ಜನ್ಮ ಕೇಳುವುದರಾಗರ ಹೋಗ್ಲಿ ಅಂತ ಈ ಶ್ರವಣದ ಬಲ ಜೋರಾತಂದ್ರೆ ಮನನ ಕೇಳಿಸ್ತದೆ. ಮನನದ ಬಲ ಜೋರಾದ ನಿಧಿಧ್ಯಾಸನ ಗಟ್ಟಿ ಆತಂದ್ರೆ ಜ್ಞಾನೋದಯ ಸಮಾಧಿ ಹತ್ತಿ ಬಿಡ್ತೈತಿ. ಅವಾಗ ನಮ್ಮ ಕೆಲಸ ಮುಗಿದಂಗೆ ನೋಡ್ರಿ. ನಿನ್ನ ನೀ ಕಲಿ ಅಂದ್ರೆ ಶನಿ ಹಾಕಿ ಸಾಲಿ ಕಲ್ತ ಏನ್ ಮಾಡವ? ಸಾಲಿ ಕಲ್ತ ದಾಟಾರಿ. ಸಾಲಿ ಅಂದ್ರೆ ನಿನ್ನ ಬಗ್ಗೆಯೋ ಏನು ಜಗತ್ತಿನ ಬಗ್ಗೆಯೋ? ವಿಶ್ವದ ಬಗ್ಗೆ ಹೋದ್ರೆ ವಿಶ್ವವಿದ್ಯಾ ಅದು. ಅದೇನು ಆತ್ಮವಿದ್ಯೆ ಅಲ್ಲ. ವಿಶ್ವವಿದ್ಯಾಲಯ ಹೌದಿಲ್ಲ ಅದು. ವಿಶ್ವದ ಬಗ್ಗೆ ತಿಳುವಳಿಕೆ ಮಾಡ್ಕೋದು, ತೋರಿ ಎಡಗೋದ್ರ ಬಗ್ಗೆ. ವಿಶ್ವ ಅಂದ್ರೆ ಚರಟದ ಬಗ್ಗೆ ಕೇಳಿ ಮಾಡವ, ಕಸದ ಬಗ್ಗೆ ಕೇಳಿ ಏನ್ ಮಾಡವ? ಅದರಾಗ ರಸ ಇಲ್ಲ. ಕಸದ ಬಗ್ಗೆ ಎಷ್ಟೇ ಜ್ಞಾನ ಮಾಡ್ಕೊಂಡ್ರು ಅದ್ರಾಗ ನಿನಗೆ ಸುಖ. ರಸ ಅಂದ್ರೆ ಆನಂದ. ಅದರ ಆನಂದ ಎಲ್ಲಿ ರಸ ಎಲ್ಲಿದೆ ಅಂದ್ರೆ ರಸೋ ವೈಸಹ, ನಾನೇ ಆನಂದ ಸ್ವರೂಪನಿದ್ದೇನೆ, ನಾನೇ ರಸ ಸ್ವರೂಪನಿದ್ದೇನೆ ಅನ್ನೋದು ನಮ್ಮ ಬಗ್ಗೆ ಕೇಳು. ಆತ್ಮನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು, ಅಂದ್ರೆ ನಿನಗೆ ಲಾಭದ. ಅದನ್ನ ಹೇಳ್ತದ ಶ್ರುತಿ. ಆತ್ಮವ ಅರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳ. ಆತ್ಮನನ್ನು ಕುರಿತು ಶ್ರವಣ ಮಾಡು. ನಿನ್ನನ್ನು ಆತ್ಮ ಅಂದ್ರೆ ತಾನು, ಸಂಸ್ಕೃತ ಶಬ್ದದ ಆತ್ಮ ಅಂದ್ರೆ ನಿನ್ನನ್ನು ಕುರಿತು ಶ್ರವಣ ಮಾಡು. ಅನಾತ್ಮದ ಬಗ್ಗೆ ಇಲ್ಲಿ ತನಕ ಸಾಕಷ್ಟು ಕೇಳೇವು ನಾವು. ಇನ್ನೂ ಅದನ್ನ ಕೇಳ್ಕೊಂತ ಬಂದೇವು. ಅದರಿಂದ ಏನೂ ಲಾಭ ಇಲ್ಲ. ನಮ್ಮ ಬಗ್ಗೆ ಕೇಳಿನ ಅನುಭವಿಗಳ ಮುಖಾಂತರ ಅದನ್ನ ಕೇಳು. ಆತ್ಮನ ಬಗ್ಗೆ ಅದನ್ನ ಹೇಳ್ಯಾರ. ಆತ್ಮವಾರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ಇದು ನಮ್ಮ ಕರ್ತವ್ಯ. ಮನುಷ್ಯನ ಜನ್ಮಕ್ಕೆ ಬಂದವ್ರು ಎಲ್ಲರೂ ಕರ್ತವ್ಯ. ಇದು ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಸದವಕಾಶವನ್ನ ನೀ ಕಳ್ಕೋಬೇಡ ಅಂತ. ಕಳ್ಕೊಂಡಿ ದೊಡ್ಡ ಹಾನಿ ನಿನಗೆ. ಇಲ್ಲ ಅಂದ್ರೆ ದೊಡ್ಡ ಲಾಭ ಅದ ನಿನಗೆ. ಕಳ್ಕೊಂಡಿಲ್ಲ ಅದರ ಅಭ್ಯಾಸದಾಗ ನೀ ತೊಡಗಿದ್ರೆ ಈಗ ಗೊತ್ತಾಗೋದಿಲ್ಲ, ನಿಮ್ಗೆ ಮುಂದೆ ಗೊತ್ತಾಗೈತೆ ಅಂತಿದ್ರು ಅಜ್ಜ ಅವರು. ಈಗ ತಿಳಿದಿಲ್ಲ ಅದು. ಕ್ಷಣ ಒಮ್ಗಿಲೆ ತಕ್ಷಣ ಗೊತ್ತಾಗಲ್ಲ. ಪರಿವರ್ತನಕ್ಕೂ ಅಂತ ಹೋಗೈತಿ ಕ್ರಮೇಣ. ಅದ್ರಾಗ ನೀ ಅದನ್ನ ಕೇಳ್ಕೊಂತ ಹೋದಂಗೆ ಪರಿವರ್ತನೆ ಹಾಕೋಂತ ಹೋಗೈತೆ. ಅದಕ್ಕೆ ಕೇಳೋದು ಬಿಡಬೇಡ್ರಿಪ್ಪ ಅಂತ. ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಎಲ್ಲ ಮಹಾತ್ಮರು ಮೊದಲಿಗೆ ಶ್ರವಣ ಮಾಡೇನ ಮನನ ಗಟ್ಟಿ ಮಾಡ್ಕೊಂಡು ನಿಧಿಧ್ಯಾಸನದ ಪಕ್ವಾದಿಂದ ಜ್ಞಾನ ಸಮಾಧಿಯನ್ನು ಅವರು ಹೊಂದಿದ್ರು. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವ ಬಂದ ಹರಿಯದು ಅಂತ. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಕೇಳುವುದು ಬಿಡಬೇಡ್ರಿಪ್ಪ ಅಂತ. ಮನ್ಯಾಗ ಹೆಣ ಕುಂತೈತಿ ಅಂದ್ರೂ ಕೇಳೋದು ಬಿಡಬೇಡ್ರಿ ಅಂತ.
ನಾಗನೂರೊಳಗೆ ಶಿವಾನಂದ ಅಜ್ಜವ್ರು ಇದ್ದಾಗ ಪಾಪ ದಿನ ಮಗ ಸತ್ತಾನ ಅನ್ನೋದು ಏನು ಸುದ್ದಿ ಮಾಡಿದ್ರೆ ಶಾಸ್ತ್ರ ಟೈಮ್ಗೆ ಎಲ್ಲರಿಗೆ ತೊಂದರೆ ಆಕೈತಿ ಅಂತ ತಿಳ್ಕೊಂಡು ಅದನ್ನ ಮನ್ಯಾಗ ಅಲ್ಲಿ ಚಿಲಕ ಹಾಕಿ ಬಂದು ಶಾಸ್ತ್ರ ಕುಂತಾಳಕಿ ಇಲ್ಲೇ ನಾಗನೂರ ಘಟನೆ ಜಾತ್ರೆ ಬಿಟ್ಟ ನಂತರ ಸುದ್ದಿ ಮಾಡಿ ಅದನ್ನ ಅಂತ್ಯಕ್ರಿಯೆ ಮಾಡ್ಯಾರ. ಆಕೈತೆ ನಮ್ಗೆ ಯಾಕ್ರಿ ಅಂತ ಸಾಮರ್ಥ್ಯ ಬೇಕಲ್ಲ. ಆ ಮಗ ಸತ್ತಾನಂದ್ರು ಚಿಲಕ ಹಾಕಿ ಬಂದು ಶಾಸ್ತ್ರ ಕುಂತ ಬಿಟ್ಟ ಮ್ಯಾಗ ನಂತರ ಅದನ್ನ ಸುದ್ದಿ ಮಾಡಿ ಅಂತ್ಯಕ್ರಿಯೆ ಮಾಡ್ಯಾರ. ಏನ್ ಸಂಸ್ಕಾರ ಇದ್ರೆ ಆಕೈತಿ, ನಮ್ಗೆ ಇಲ್ಲಿ ಇರತ್ತ ಸಂಸ್ಕಾರ, ಹೌದಿಲ್ಲ? ಸುದ್ದಿ ಮಾಡ್ತಾನೆ, ಎದಕ್ ಹೋಗಿ ಕುಂತಿ ಬಾಯಲ್ಲಿ ಮನ್ಯಾಗ ಸತ್ತಾರಂತ ಮತ್ ಕರಿಯಾಕ್ ಬರ್ತಾನ. ಯಾಕ್ರಿ ಕರಿಯಾಕ್ ಬಂದ? ರಾಮತೀರ್ಥರು ಪ್ರವಚನ ನಡು ಟೈಮ್ನಾಗ ಅವ್ರ ಮನೆಯ ಸಂಪರ್ಕ ಮಗ ಸತ್ತಾನ ಸುದ್ದಿ ಹೇಳಕ್ ಬಂದ್ರ ಆ ಕಡೆ ಲಕ್ಷ ಕೊಟ್ಟಿಲ್ಲ. ತಮ್ಮ ಪ್ರವಚನ ಮುಂದುವರ್ಸಿರಂತ. ಎಲ್ಲಾ ಮುಗಿದ ಮ್ಯಾಗ ಅವನು ಒದರಿದಂತ ನಿನಗೊಂದು ಇಟಾರ ಕಳ್ಳು ಪಳ್ಳು ಐತೇನೋ ಇಲ್ಲೋ ಅಂತ ಬೇಕೈತಿ ಬಿಟ್ಟ ನಾವನ್ನ. ಏನ್ ಏನ ಹಿಂಗ ಮಗ ಸತ್ತಾನು ಹಿಂಗ. ಸಮುದ್ರ ಒಂದು ನದಿ ಬಂದು ಸೇರುವುದರಿಂದ ಅದೇನು ಹಿಗ್ಗುದಿಲ್ಲ, ಒಂದು ನದಿ ಬತ್ತೈತಿ ಅಂದ್ರೆ ಅದೇನು ಕುಗ್ಗುದಿಲ್ಲ. ಅಂತ ಉನ್ನತ ವಿಚಾರದೊಳಗೆ ಇದ್ದವಾಗ ಇವೆಲ್ಲ ಎದಕ್ ಬೇಕು? ಮಗ ಸತ್ತಾನ ಹುಟ್ಟ್ಯಾನ ಅಂತ ಅದೆಲ್ಲ ಅಂತದಕ್ಕೆ ಮಹತ್ವ ಇಲ್ಲ ಅಂತ ಆದ್ರೂ ಅದಕ್ಕೆ ಏನ್ ತಿಳ್ಬೇಕ ಹೇಳಾಕ್ ಬಂದದಕ್ಕೆ ಈ ವಿಚಾರ ಎಲ್ಲ, ಹೌದಿಲ್ಲ? ಸತ್ತವ್ರ ಬಗ್ಗೆ ಆಗ್ಲಿ ಇದ್ದವ್ರ ಬಗ್ಗೆ ಆಗ್ಲಿ ಪಂಡಿತರಾದಂಥವ್ರು ಶೋಕಮೋಹ ಮಾಡಕ್ ಹೋಗುದಿಲ್ಲ. ಅದನ್ನ ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಅದ ಮಾತ ಹೇಳ್ಯಾನ, ಶೋಚ ಅನನ್ಯ ಶೋಚಸ್ತಂ ಪ್ರಜ್ಞಾವಾದಂಚೆ ಭಾಸತೆ ಗತಾಸು ನ ಗತಾಸುಂಚೆ ನಾನು ಶೋಚಂತಿ ಪಂಡಿತ ಅಂತ. ಬಲ್ಲವರು ಸತ್ತವ್ರ ಬಗ್ಗೆ ಆಗ್ಲಿ ಇದ್ದವ್ರ ಬಗ್ಗೆ ಆಗ್ಲಿ ಚಿಂತನೆ ಮಾಡೋದಿಲ್ಲ, ಅವ್ರಿಗೆ ಗುಗಳನ್ನು ಹೊಂದೋದಿಲ್ಲ ಅಂತ. ಏನ್ ಅದು ಮುಗಿದೈತಿ ಹೋಗೈತಿ, ಶರೀರ ಧರ್ಮ ಅದು, ಹೌದಿಲ್ಲ? ಹುಟ್ಟೈತಿ ಅಂದ್ರೆ ಸಾವು ಐತೈತಿ. ಅದು ಆದ್ರೆ ಹುಟ್ಟಿದ್ದೆ ಅದು ಸಾಯುವುದೇ ಅದು. ನೀ ಯಾರು? ಆತ್ಮ ಎಂದು ಅದು ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ನಾ ಎಂದು ಸಾಯವಲ್ಲ ಅನ್ನೋ ತಿಳುವಳಿಕೆ ನನಗೆ ಗಟ್ಟಿ ಆತಂದ್ರೆ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀನಿ? ಯಾವ್ದಾರ ಸತ್ತಿದ್ದಿತ್ತು ಯಾವ್ದಾರ ಹುಟ್ಟಿದ್ದಿತ್ತು ಬಿಡು, ನಾ ಯಾಕೆ ಸಾಯಲಿ, ನಾ ಯಾಕೆ ಹುಟ್ಲಿ? ಯಾವ್ದು ಹುಟ್ಟೈತಿ ಅದು ಸತ್ತೈತಿ, ನಾ ಅದೆಲ್ಲ ಅದನ್ನ ನೋಡಾವ ನಾನು, ಹುಟ್ಟಿದ್ದನ್ನು ಸತ್ತದನ್ನು ನೋಡಾವ ನಾನು, ಅರು ನಾನು, ಯಾವಾಗಲೂ ಇದ್ದಿರು ನಾನು ಅನ್ನುವಂಥ ಜ್ಞಾನ ಅವಂಗಾಗಿದೆ. ಅದ್ರ ಬಗ್ಗೆ ಶೋಕ ಮೋಹ ಮಾಡಕ್ ಹೋಗುದು ನಾವು. ಯಾರ ಸತ್ರ ಹೇಳ್ತಾರ ಮನ್ಯಾಗ ಅದೊಂದು ಕಟ್ಗಿಟಿ ತಪ್ಪು ಬಿಡು ಅನ್ಬೇಕು. ಆಕೈತೆ ನಮ್ಗೆ ಹೇಗ್ರಿ? ಏನಪ್ಪ ಇವ್ರೊಂದು ನಮ್ಮನೆ ಅದಾರ ಮನುಷ್ಯಾರನು ಏನದಾರು ಅಂತ ಬೈತಾರೆ. ಯಾಕ್ರಿ ಅಳಾಕ್ ಶುರು ಮಾಡ್ತಾನ? ಸತ್ತವ್ರ ಸಂಬಂಧ ಯಾರು ಅಳುದಿಲ್ಲ, ತಮ್ಮ ಸಂಬಂಧ ಅಳ್ತಿರ್ತಾರ. ತನಗ್ ತೊಂದ್ರೆ ಆಯ್ತು ಅಂತ ಹೇಳ್ತಾರ ಹೊರತು ಸತ್ತವ್ರ ಕರೆ ಹೇಳ್ರಿ, ಸತ್ತವ್ರ ಸಂಬಂಧ ಯಾರು ಹೇಳ್ತಾರ? ತನ್ನ ಸಂಬಂಧ ತೊಂದರೆ ಆಯ್ತಂತ ತನಗೆ ಅನುಕೂಲ ತಪ್ತಿಲ್ಲ ಅಂತ ಹೇಳ್ತಾನ ಹೊರತು ಸತ್ತದ್ರ ಸಂಬಂಧ ಯಾರೂ ಹೇಳುದಿಲ್ಲ. ಎಲ್ಲರೂ ನಮ್ಮ ನಮ್ಮ ಸುಖಕ್ಕಾಗಿ ಕೂಡಿದ ಮೇಳದ, ಹೌದಿಲ್ಲ? ಸುಖ ಹೊಂದ್ಬೇಕಂತೇಳಿ ಅವನು ಅವಲಂಬನೆ ಮಾಡಿ ನಮಗ ಸುಖ ಕೊಡ್ತೈತಿ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಅದು ಹೋತಂದ್ರೆ ಹೇಳಕ್ ಶುರು ಮಾಡ್ತಾನೆ, ಹೌದಿಲ್ಲ? ಗಂಡ ಸುಖ ಕೊಡ್ತಾನಂತ ಗಂಡ ಸತ್ರ ಹೇಳ್ತಾನೆ, ಏನ್ ಸುಖ ಕೊಡ್ತಾ ಹೇಳ್ತಾನೆ, ಏನ್ ಸತ್ರ ಹೇಳ್ತಾನೆ. ಮಕ್ಕಳು ಸುಖ ಕೊಡ್ತಿದ್ವ ಮಕ್ಕಳು ಸತ್ರ ಹೇಳಕ್ ಶುರು ಮಾಡ್ತಾನೆ. ಕೊಟ್ಟವ ನಾವು ಕೈ ವಿಚಾರ ಮಾಡಿ ನೋಡಿದ್ರೆ ಒಬ್ರಿಗೊಬ್ರು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು ಜಗತ್ತಿನೊಳಗೆ. ದುಃಖ ಅನ್ನೋದನ್ನ ಇರ್ತಿದ್ದಿಲ್ಲ ಈ ಜಗತ್ತಿನೊಳಗೆ. ಭ್ರಾಂತಿ ಆಗೈತಿ ನಿಮ್ಗೆ, ಅದಕ್ಕಾದ್ ಕೊಡ್ತೈತಿ ಅದಕ್ಕಾದ್ ಕೊಡ್ತೈತಿ ಅಂತ, ಹೌದಿಲ್ಲ? ನೀ ಹಂಗೆ ಕಲ್ಪಿಸ್ಕೊಂಡು ಬೆನ್ನು ಹತ್ತಿ ಅದ್ರ ಬೆನ್ನು ಅದು ಸುಖ ಕೊಡ್ತೈತಿ ಅಂತ. ಅದಕ್ಕೆ ಅದ್ರ ಬೆನ್ನು ಹತ್ತಿ ಬಿಡೋದನ್ನ. ಜಗತ್ತಿನ ಯಾವ ವಿಷಯ ವಸ್ತುಗಳು ನಿನಗೆ ಸುಖ ಕೊಡೋದಿಲ್ಲ, ಅದಕ್ಕೆ ತೊರೆ ಅಂತ ಹೇಳಿದ್ರು. ಸುಖಿಗಳಾದವರೆಲ್ಲ ಅದನ್ನು ಬಿಟ್ಟಿಲ್ಲ, ವಿಷಯ ವಸ್ತುಗಳ ತ್ಯಾಗ ಮಾಡಿನ ಸುಖ ಹೊಂದಿದ್ರು ಅವರು. ನೀ ಅವುಗಳನ್ನ ಇನ್ನ ಬೆನ್ನು ಹತ್ತಿ ಅವನು ಗಳಿಸಿ ಸುಖ ಹೊಂದ್ಬೇಕಂತ ಹೊಂಟಿ. ಅವನು ಬಿಟ್ಟಾಗ ಹೆಂಗಿರ್ತೈತಿ, ಅವನ ಹಿಡ್ಕೊಂಡಾಗ ಹೆಂಗೈತಿ ನೋಡ್ಕೊ, ಎರಡೂ ಗೊತ್ತಾಗೈತಿ.
ವೇದಾಂತದ ಅಭ್ಯಾಸ ವಿಧಿವತ್ತದೀತ ನಡಿಬೇಕಿದೆ. ಏನ್ ವಿಧಿ ಅಂದ್ರೆ ಇದೆ ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಸಾಧನ ಚತುಷ್ಟಯ ಸಂಪನ್ನತ್ವಕ್ಕ ಈ ವಿಧಿ ಅಂತ ಕ್ರಮವತ್ತ ಅಭ್ಯಾಸ ಮಾಡ್ಬೇಕಾಗಿದೆ. ವಿಧಿವತ್ತದೀತ ವೇದಾಂತ ನಿಷ್ಠಾಪರನಾಗಿರ್ಬೇಕು ಅಂತ ಯಾಕೆ ಹೇಳೋದು? ಕ್ರಮ ತಪ್ಪಬಾರದು ಅಂತ. ವಿವೇಕವಂತರಾಗಬೇಕು, ವಿವೇಕದಿಂದ ವೈರಾಗ್ಯ, ವೈರಾಗ್ಯದಿಂದ ನೀತಿ, ಜ್ಞಾನ ಇವೆಲ್ಲ ಲಭಿಸ್ತಾವ. ಏನ್ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ಮೊದಲಿಗೆ ಅಂತ ಶ್ರವಣ, ಅದ್ರ ಬಗ್ಗೆ ಕೇಳು, ವಿವೇಕವಂತರ ಸಂಘವನ್ನು ಮಾಡು, ನಿನ್ನಲ್ಲಿ ಅದು ಜಾಗೃತ ಆಗತ್ತೆ. ಯಾಕಂದ್ರೆ ನೀನು ಅದ ಸ್ವರೂಪನ ಇದಿ, ನೀನು ಬೇರೆ ಅಲ್ಲ. ನೀನು ಬೇರೆ ಅಂತ ನೀ ಶರೀರ ನಾನಂತ ತಿಳ್ಕೊಂಡ್ರು ನೀ ಶರೀರ ಆಗಕ್ಕೆ ಶಕ್ಯನೇ ಇಲ್ಲ. ನೀನು ದೇವ ಸ್ವರೂಪನ ಇದಿ, ಪರಮಾತ್ಮನ ಇದಿ. ಎಷ್ಟು ಜನ್ಮ ಇದು ನಾನಂತ ತಿಳ್ಕೊಂಡ್ರು ಇದು ನೀನ್ ಆಗಕ್ಕೆ ಶಕ್ಯನೇ ಇಲ್ಲ. ಅಲ್ಲದ್ದು ಶರೀರ ತೋರಿ ಎಡಗ್ತದ, ಅದು ಅವಾಗಲೂ ಇದ್ದ ವಸ್ತು ನೀನದಿಯೋ. ಆ ಯಥಾರ್ಥ ಜ್ಞಾನವನ್ನು ಮಾಡ್ಕೊಳ್ಳಿ. ಏನ್ ಪ್ರತಿಯೊಬ್ಬ ಮಾನವನಿಗೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಶಿವಾನಂದರ ಮಣಿತನದವರಾದ ಈ ದುಡ್ಡು ಹೊಲ ಮನಿ ಅದಕ್ಕೆ ಬೇಕಾಗ್ಯವ್ರಿ ಅಂತ. ಶಿವಾನಂದ್ರ ಅಂದ್ರೆ ಜ್ಞಾನ ನಿಧಿನೋ ಇನ್ನು ವಿಷಯ ನಿಧಿನೋ? ಅವ್ರು ಹೇಳಿದ್ದನ್ನ ಜರ್ನಿ ಹಿಡ್ಕೊಂಡಿದ್ರೆ ಈ ಜಗತ್ತಿನ ವಸ್ತುಗಳ ಅಪೇಕ್ಷೆನ ಮಾಡ್ತಿದ್ದೀನಿ. ನಂಬಿಗಿಲ್ಲಲ್ಲ, ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಹಿಂಗೆ ಯಾಕೆ ಇದಕ್ಕೆ ಯಾಕೆ ಬಾಯಿ ತಗೊಂಡ್ಕೊಂಡಿದ್ದೆ? ಏನ್ ನಂಬಿದವ್ರು ಯಾರು? ಶಿವಾನಂದನ ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ಅದ್ರ ಕಡೆ ಲಕ್ಷ ಕೊಟ್ರು, ಈ ಜಗತ್ತಿನ ಕಡೆ ಲಕ್ಷ ಕೊಡ್ಲಿಲ್ಲ. ಆತ್ಮಾನಂದ ಅವ್ರು ಶಿವಾನಂದರು ಹೇಳಿದ್ರ ಕಡೆ ಲಕ್ಷ ಕೊಟ್ರೆ ಹೊರತು ಜಗತ್ತಿನ ವಸ್ತುಗಳ ಕಡೆ ಲಕ್ಷ ಕೊಡ್ಲಿಲ್ಲ. ಅವ್ರು ಬೇಕಾದೈತಿ ಅಂದ್ರು ಅದ್ರ ಕಡೆ ಲಕ್ಷ ಕೊಡ್ಲಿಲ್ಲ, ಹೊಳೆ ನೋಡ್ಲಿಲ್ಲ. ಏನ್ ಆಗಿನ ಕಾಲದಾಗ ಸಾಕಷ್ಟು ಅನುಕೂಲ ಇತ್ತು. ಅವ್ರು ಬೇಕಾದ ಎಮ್ಮೆ ಯಾಕೆ ಬೇಕಾದ ಇದಕ್ಕೆ ಮಾಡಬಹುದಿತ್ತು, ಅದ್ರ ಕಡೆ ಹೊಳೆ ನೋಡ್ಲಿಲ್ಲ ಅವ್ರು. ಏನ್ ಶಿವಾನಂದರ ಮನೆತನದವರು ಅದರ ದುಡ್ಡು ಹೊಲ ಎದಕ್ ಬೇಕಾಗ್ಯಾವ? ವಿಷಯದ ಆಶೆನ ನೋಡ್ರಿ, ಎಣ್ಣೆದವ್ರು ಪೀಡಾ ಕೊಡಕತ್ತ. ಎಣ್ಣೆದವ್ರು ಕೂಡ ಬಾಯಿ ಹಚ್ಚಕ್ ಹೋಗ್ಬೇಡಿ. ಅಲ್ಲಿಂದ ಹಗರ್ಕ ಬಂಡಿ ಹೊಡೆದ್ ಬಿಡ್ರಿ, ಬಂಡಿ ಹೊಡೆದ್ ಬಿಡೋದು ಅಂದ. ಏನ್ ಸರ್ಕೊಂಡ ಅವ ಶಾನೆ ಅಂತ. ನಾ ಯಾಕೆ ಸೇರ್ಲಿ ಕೋಣ ಕುಡಿದು ಅಂದ್ರೆ ಅವನು ಒಂದ ಹಾದಿ. ಜಾನ ಕೋಣ ಕುಡಿದ್ರೆ 2 ಹಾದಿ, ಜಾನ ಕುಡಿದ್ರೆ 3 ಹಾದಿ ಅಂತ. ಹೌದಿಲ್ಲ? ಅವೊಂದು ಹಾದಿ ಬಿಟ್ಟು ಅವ್ ಹಾಯ್ತಾನ, ಅವನ್ ಬಿಟ್ಟು ಅವ್ ಹಾಯ್ತಾನ. ಮತ್ತಿಂಬಾಗಿ ಜನ ಯಾಕೆ ಬುದ್ಧಿಯಾಡ್ಬೇಕು ಅವ್ರು? ಅದಕ್ಕೆ ಮಾತಿಗೆ ಮಾತು ಮತ್ಸಲ್ಗೆ ಮಾತುಕೊಂಡಿರುವುದು ವಿಧಿ ಅಂತ. ಬಾಯಿ ಮಾತಾಡಕ್ ಘರ್ಷಣೆ ಮಾಡಕ್ ಹೊಡೆ ಕೊಡುವಂತ. ಸುಖ ಹೊಂದ್ಬೇಕಂದ್ರೆ ಬಡದಾಡಕ್ಕೆ ಹುಟ್ಟೇನ? ಅನುಭವ ಅಂದ್ರೆ ಮತ್ತೊಂದನ್ನ ಅನುಸರಿಸುವುದು, ಮತ್ತೊಂದನ್ನು ಕಾಣೋದಕ್ಕೆ ಅನುಭವ ಅಂತಾರೆ. ಪರಮಾನುಭವ ಅಂದ್ರೆ ಶ್ರೇಷ್ಠವಾದ ವಸ್ತುವಿನ ಬಗ್ಗೆ ಅನುಭವ. ಮುಕ್ತಿ ಸುಖ ಹೊಂದಬೇಕನ್ನೋದು ಒಂದು ಬೇರೆ ಐತಿಲ್ಲ. ಅರಿವಿಗೆ ಅರಿವು ಬೇಕಾಗಿದ್ದೇನೆ. ಎಲ್ಲಿ ತನಕ ಹೊಂದ್ಬೇಕನ್ನೋದದ ಅಲ್ಲಿ ತನಕ ತ್ರಿಪುಟಿ ಇರ್ತದೆ. ಏನ್ ಹೊಂದ್ಬೇಕನ್ನೋ ಇಚ್ಛಾ ಹೋತಂದ್ರೆ ತಾನಾಗಿ ಉಳಿತಾನ. ಆನಂದ ಹೊಂದ್ಬೇಕನ್ನೋದು ಮನಸ್ಸಿನಾಗ ಐತಿಲ್ಲ, ಮನಸ್ಸಿಗೆ ಬೇಕಾಗೈತಿಲ್ಲ ಆನಂದ. ಅನ್ಯ ಭಾವನೆಗಳನ್ನೆಲ್ಲ ಹಿಡ್ಕೊಂಡು ಕುಂತೈತಿ, ಅದಕ್ಕೆ ಆನಂದ ಬೇಡ್ತೈತಿ. ಅದು ಅನ್ಯ ಭಾವನೆಗಳನ್ನೆಲ್ಲ ಅಳದಾಗ ಆನಂದದ ಸಹಜವಾಗಿ ಅದಕ್ಕೆ ಅನುಭವ ಕೊಡ್ತೈತಿ. ಅವಾಗ ಬೇಡಿಕೆ ಉಳಿದಿಲ್ಲ. ನಿದ್ದೆ ಹತ್ತಿದ ಮ್ಯಾಗ ನಿದ್ರೆ ಮಾಡ್ಬೇಕನ್ನೋದು ಉಳಿತೈತೇನ? ಅದನ್ನ ಮಾಡೋಕ್ಕಿಂತ ಮೊದಲ ನಿದ್ದೆ ಮಾಡ್ಬೇಕಂತ ಅಂತಾನ.
ಈ ತೋರ್ಗಿ ವ್ಯವಹಾರ ಇರೋ ಮಠ ನೋಡಾವ ನೋಡಿಸ್ಕೊಳ್ಳುವ ವಸ್ತು ಇರ್ತದೆ. ಹೊಂದ್ಬೇಕಣ್ಣಾವ ತ್ರಿಪುಟಿ ಹೊಂದಿದ ಮ್ಯಾಲ ಹೊಂದಿದ ಮ್ಯಾಗಿನ ಮಾತು ಒಂದಕ್ಕಿಂತ ಪೂರ್ವದಲ್ಲಿ ನಾವು ಲಾಗು ಮಾಡ್ಕೊಳಕ್ ಹೊಂಟ್ರೆ ಹೊಂದಿದ ಮ್ಯಾಗ ಅದು ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ. ಒಂದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಎಲ್ಲ ಬ್ರಹ್ಮ ಸ್ವರೂಪ ಆಗುದಿಲ್ಲ. ಅದು ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು ಅನುಭವ ಬರ್ತದೆ. ಅಮ್ಮ ನಳಿದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗಾದ ಅಂತ. ಹೌದು, ಅಹಂಕಾರ ನಾಶ ಆದ್ಮ್ಯಾಗ ಎಲ್ಲವೂ ಬ್ರಹ್ಮ ಸ್ವರೂಪನ ಆಗಿಬಿಡ್ತು. ಬೇರೆ ಉಳಿದಿಲ್ಲ. ಅದು ನದಿ ಸಮುದ್ರವನ್ನು ಸೇರಿದ ಮ್ಯಾಗ ನದಿಯಾಗಿ ಉಳಿದಿಲ್ಲ ಅಂತ. ಸೇರೋಕ್ಕಿಂತ ಮೊದಲ ನದಿ ಅಂತ ಅನ್ಸ್ಕೊಂಡು ನದಿ ಸಮುದ್ರದಲ್ಲಿ ಏಕಾತಂದ್ರೆ ಸಮರಸ ಘಟಕ ಶಿವಪರ್ವಕ್ಕೂ ಸಮರಸ ಆದ ಬಳಿಕ ಮರಳಿ ಮೃತ್ಯುವನ್ನು ಬಯಸದಿರಿ ಎಂದು ಅನ್ನೋದಲ್ಲ. ಶಿವನ ಪುಷ್ಪವನ ಅದರಾಗ ಬೆರೆತು ಬಿಟ್ಟು ಇನ್ನು ಪುನಃ ಇನ್ನು ಬರಬಾರ್ದು ನಿನಗೆ ಆ ಭಾವ, ಜೀವ ಭಾವ ಬರ್ದಂಗೆ ಪರಮ ಭಾವನೆಯನ್ನು ಹೊಂದಿದವ, ಮುಕ್ತಿಯನ್ನು ಹೊಂದಿದವ. ಏನು ಮನ್ ಕೊಡಕ್ ಹೋದಾಗ ಮಂತ್ರ ಅಂತೇವೆ. ಆ ಮಂತ್ರದ ಅರ್ಥ ಇದೈತಿ. ಆ ಸ್ಥಿತಿ ಆನಂದ ಸ್ಥಿತಿ ಎಲ್ಲಿಂದ ಬಂದಿದ್ದ ಪುನಃ ಅಲ್ಲಿಗೆ ಹೋಗಿ ಮುಟ್ಟುದಕ್ಕೆ ಅವ ಯಾತ್ರಾ ಮುಗೀತಿ, ಜೀವನ ಯಾತ್ರಾ ಅಂತ ಮುಗಿಸಿದಪ್ಪ ಅವ ಯಾತ್ರಾ. ಆ ಸ್ಥಿತಿ ಮೂಲ ಸ್ಥಿತಿಯನ್ನು ಹೊಂದಿದ. ಏನ್ ಅವ್ರಂತಾರೇನು ಆನಂದಮಯವಾದ ಇರುವಿನಿಂದ ಅವಾಗ ಶಿವಲೋಕದಿಂದ ಪರಮನಪ್ಪನೆಯನ್ನು ಪಡೆದು ಶಿವನ ವಂಶೋದ್ಭಯವನಾಗಿ ಹೌದಿಲ್ಲ ನೀತಿ ಬಿಡಿದು ಆಚರಿಸುತ್ತ ಇವನ ಶರೀರ ಕರ್ಣೇಂದ್ರಿಯಗಳನ್ನು ಧಿಕ್ಕರಿಸಿ ಗುರುಲಿಂಗ ಜಂಗಮರ ಗುಪ್ತ ಪೂಜೆಯನ್ನು ಮಾಡಿ ಮರಳಿ ಮೃತ್ಯುವನ್ನು ಬಯಸದಿರೆಂದು ಅಂತರಿಲ್ಲ. ಅದೆಲ್ಲ ಅರ್ಥ ಗೂಢವಾದಂಥ ಅರ್ಥ ಅದ. ಆ ಇರುವಿನ ಅನುಸಂಧಾನ ಪುನಃ ಹೋಗಿ ಎಲ್ಲಿದ್ರೆ ಬಂದಿದ್ದ ಪುನಃ ಆನಂದ ಭಾವದಿಂದ ಮುಟ್ಟಿದ. ಅವಾಗ ನಮ್ಮ ಕೆಲಸ ಮುಗಿದಂಗೆ. ಎಲ್ಲಿಂದ ಬಂದಿತ್ತು ಭಾವ ಪುನಃ ತಿರುಗಿ ಅಲ್ಲಿಗೆ ಪಾಚಕ್ಕೆ ಹೋಗಿ ಮುಟ್ತೀವಿ. ತೇರು ಅಂತ ತೇರು ಪಾಚಕ್ಕೆ ಹೋಗಿ ಮುಟ್ತಿ ಅಂದ್ರೆ ಜಾತ್ರೆ ಮುಗಿದಂಗಂತ. ಜಾನ್ರಿದ ಅಜ್ಞಾನ ಆವರಣ ವಿಕ್ಷೇಪ ಇದನ್ನು ಕಳ್ಕೊಂಡಾಗ ಜಾತ್ರೆ ನಿನಗೆ. ಅದು ತೇರು ಕಟ್ಕೊಂಡಾದ್ರೆ ಹೇಳ್ಕೊಂತ ಕುಂದಿರ್ತೀವಿ ಕತೆ. ಇದನ್ನ ನೋಡ್ಕೋ, ಇದು ಎಲ್ಲಿಂದ ಬಂದಿತ್ತು ಪುನಃ ತಿರುಗಿ ಅಲ್ಲಿ ಮುಟ್ಟುತ್ತ ಜಾತ್ರೆ ಮುಗಿದೈತಿ. ಭಾವ ಎಲ್ಲಿಂದ ಉದಯ ಆಗೈತಿ ಪುನಃ ತಿರುಗಿ ಅಲ್ಲಿ ಅಲ್ಲಿಗೆ ಮುಟ್ಟಬೇಕದು. ಎಲ್ಲಿಂದ ಉದಯ ಆಗೈತಿ? ಆನಂದಮಯವಾದ ಇರುವಿನಿಂದ ಅಂತ. ಆನಂದಮಯವಾದ ಶಿವಲೋಕ ಅಂತ ಅದಕ್ಕೆ ಕರೀತಾರೆ. ಸುಖರೂಪವಾದಂಥ ಇರುವಿನಿಂದ ಅದು ಭಾವ ಉದಯ ಆಗೈತಿ, ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟುದು. ಯಸ್ಮಾನ್ ವಿಶ್ವ ಮುದೇತಿ ಯಸ್ಮಿನ್ ಪುನಃ ಲೀಯತೆ. ಎಲ್ಲಿಂದ ಭಾವ ಉದಯ ಆಗೈತಿ ಪುನಃ ತಿರುಗಿ ಅಲ್ಲಿ ಲಯ ಆದಾಗ ಇದು ಜಗತ್ತಿನ ಭ್ರಾಂತಿ ಎಲ್ಲ ಹೋಗಿ ಬರ್ತದೆ. ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಸಮಾಧಾನ ಶಾಂತಿ ಮೊದಲಿನ ಸ್ಥಿತಿ ನಿನಗೆ ಹೋಗ್ಬರ್ತದೆ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಮತ್ತೆ ಇದ್ರ ಉರ್ಕಿ ಬೆಣ್ಣು ಐತಿ ಎಷ್ಟು ಜನ್ಮ ತಿರ್ಗಾವ್ ನಾನು. ಇಂದ್ರಿಯಗಳ ಬೆಣ್ಣು ಹತ್ತಿದೆ ಅಂದ್ರೆ ನೀನು ಜಾತ್ರೆ ಮುಗಿದಿಲ್ಲ. ನೀ ಜಾತ್ರೆ ಮಾಡ್ಬೇಕಂತ ಇಂದ್ರಿಯಗಳ ಮಜಾನ ಮಾಡವ್ ನೀನು, ಹೌದಿಲ್ಲ? ಅದಕ್ಕೆ ಹುಡುನ ವರ್ಷ ಜಾತ್ರೆ ಇದನ್ನ ಮಾಡೋಣ ಅಂತ. ಜಾತ್ರೆ ಮಾಡಿ ಏನ್ ಮಾಡವ್? ಗಿಂತಿ ಮಾಡವ ಹೌದಿಲ್ಲ? ಅದಕ್ಕೆ ನಮ್ಮ ಜಾತ್ರೆ ಬಂದ್ ಮಾಡೋದು. ಅಧ್ಯಾತ್ಮ ವಿಚಾರ ಅಲ್ಲಿ ನಡೆದಿಲ್ಲ ಅಂತ. ಅದನ್ನ ಚಂದ ಅದನ್ನ ನೋಡ್ಕೊತೀವಿ. ಅದ ಚಂದ ಆಗಿದೆ ಚಂದ ಜಾತ್ರೆ ಮಾಡಿ ಮಜಾ ಮಾಡೋದು, ಹೌದಿಲ್ಲ? ಅಂತ ಮಹಾತ್ಮರು ಅಂತವನ್ ಮಾಡಂತ ಹೇಳಿಲ್ಲ. ಮಹಾತ್ಮರ ಹೆಸರಿನ ಮ್ಯಾಗ ವ್ಯವಹಾರ ಮಾಡೋದು ಒಂದು ಪಾಪ ಕೃತಿನ ಅಂತ ಮಾಡೋರು ಮಾಡ್ಕೊಂತ ಅವ್ರು ಅಜ್ಞಾನಿಗಳದಾರ. ಅವ್ರಿಗೆ ಹೇಳಿದ ಸಿಟ್ಟು ಬರ್ತದೆ, ಹೇಳ್ಬಾರ್ದಂತ. ಅವ್ರಿಗೆ ಬಡ್ರಿ ಚಕಡಿ ಅನ್ನೋದವ್ರು. ಮಹಾತ್ಮರು ಯಾರು ಅಂತದ ಮಾಡ್ಲಿಕ್ಕೆ? ಪುಣ್ಯ ನಿಮ್ಮದು ಬಿಟ್ಟಿರಿ, ತೇರು ಬಿಟ್ರಿ ಅಲ್ಲ ಪುಣ್ಯ. ಇಲ್ಲ ಅಂದ್ರೆ ಇದು ಹಂಗೆ ಗರ್ಗದಕ್ಕಿಂತ ಬಲ ಆಗೋಕ್ಕಿತ್ತು. ಆತ್ಮಾನಂದ ತೇರ್ ಐತೆ ಅಂದ್ರೆ ಸುತ್ತು ಕಡೆ ಎಲ್ಲ ಜನ ಬಂದು ಈ ಊರು ಪುರದಾಗ ಏನಾರು ಅಷ್ಟ ಮಾಡ್ಕೋತೀರಿ ನೀವು, ಹೌದಿಲ್ಲ? ಈಗ ಹೌದಿಲ್ಲ? ಸುತ್ತು ಕಡೆ ಆತ್ಮಾನಂದ ತೇರ್ ಐತೆ ಅಂದ್ರೆ ಜನ ಎಲ್ಲ ಇದು ಗರ್ಗದ ಮರ್ಸಿ ಹೋಗಿತ್ತು. ನೀವು ಹಾರಿ ಗಿಡದ ಗೆಂತಿ ಮೇಳ ಮಾಡ್ತಿದ್ರಿ ನೀವು. ಏನೋ ಪುಣ್ಯ ನಿಮ್ದು ಅಂದ್ರೆ ಈ ಮಾತಾಡ ಕಿವಿಯಾಗಿ ಬೀಳ್ತಾವ. ಜಾತ್ರೆ ಬಂದವ್ರಿಗೆಲ್ಲ ಈ ವಿಚಾರ ಶಾಸ್ತ್ರ ಜಾತ್ರೆ ಆಗೋದು ಹೇಳೋ ಮಾತನ ಇವೆಲ್ಲ. ನಿಬ್ಬಣದಾಗ ಜಾತ್ರೆಗ ಹೇಳೋ ಮಾತಲ್ಲ ಇವೆಲ್ಲ. ಅಲ್ಲಿ ಎಂತ ವಾತಾವರಣ, ಶಾಂತ ವಾತಾವರಣ ಇದ್ದದನ್ನೆಲ್ಲ ಕೆಡಿಸಿ ಬಿಡ್ತೀನಿ.
ಅದಕ್ಕೆ ಗದಿಗಿನೊಳಗೆ ಅಜ್ಜಾರು ದುಪ್ಪಟ್ಟಿ ತೂರಿ ಹೇಳಿಬಿಟ್ರು, ಶಾಸ್ತ್ರ ನಡೆದಿಲ್ಪ ಇನ್ ಪಾಪ ತುಂಬ್ತಿದ್ನಂತ. ಏನ್ ತೀರ್ನಾಗಿಂದ ಬಂದು ಸದರ್ನ್ಯಾಗ ಕುಂಡಿಸಿ ಪ್ರವಚನ ಶಾಂತಿ ಶಾಂತಿ 4 ಮಾತು ಹೇಳ್ತೇವಿ, 7 ಮಾತದ ಶಾಂತಿ ಇರಿ ಅಂದ್ರೆ ಒಬ್ರು ಶಾಂತಿ ಏನಾಗುತ್ತೋ ಅಂತಂಗ ಜನ ಜಾತ್ರೆಗೆ ಬಂದವ್ರಿಗೆ ಎಲ್ಲಿ ಕೇಳ್ಬೇಕದ. ದುಪ್ಪಟ್ಟಿ ತೋರಿ ಬಿಟ್ರು ಅಂತ. ನಮ್ಮಲ್ಲೇ ಇದ್ದ ಜನ ನೋಡ್ಯಾರ, ದ್ಯಾಮಣ್ಣ ಮನುಗುಳಿ ಕಲ್ಲಪ್ಪಜ್ಜ, ಈ ಮಡಿವಾಳ ರುದ್ರಪ್ಪ ದೊಡ್ಡಪ್ಪ ಅವರು, ನಾವು ಹೋಗಿದ್ದೀವಿ ತಮ್ಮ, ಸ್ವತಃ ನೋಡಿದೀವಿ. ಅಜ್ಜ ದುಪ್ಪಟ್ಟಿ ತೋರಿ ಬಿಟ್ರು ಶಿವಾನಂದ ಅಜ್ಜ ಅವ್ರು. ಗದಿಗಿನ ಪುಣ್ಯ ಮುಗಿದ್ರೆ ಇನ್ನು ಶಾಸ್ತ್ರ ನಡೆದಿಲ್ಲ. ಏನ್ ಹಂಗಾದ ಘಟನೆ ಅಂತ ಹೇಳಿ ಏನ್. ಅದಕ್ಕೆ ಈ ವಿಚಾರ ನಡಿಬೇಕಾತಂದ್ರೆ ಪುಣ್ಯ ಬೇಕಾದಂತ. ಏನೋ ನಿಮ್ಮೂರು ಪುಣ್ಯ ಉಳಿತದಂದ್ರೆ ಅಜ್ಜ, ಇಲ್ಲ ಅಂದ್ರೆ ಹಾರಿಗಿಡಿಸ್ತ ಹೋಗಲ್ಲಿ ಜಗ ಬಿಡನಿ ಇಲ್ಲಿಂದ ನನ್ಗೆ ಎಬ್ಬಿಸಿ ಕಳಿಸಿದ್ರು. ತೇರ್ ಮುರ್ಸದನ ಏನ್ ಮುರಿಸಿ ಆಶ್ರಮಕ್ಕೆ ಏನೇನ್ ಬೇಕು ಅವನ್ನೆಲ್ಲ ಮಾಡಸವನು. ಭಾಷೆ ಬರ್ಬೇಕು ನೀ ಇಲ್ಲಿ ಒಳ್ಳೆ ಅಲ್ಲೇ ಊರಾಗ ಕುಂತಿ ಅಂದ್ರೆ ನೋಡಿ ನೀನು ಅಂದ್ರೆ ಮಾತು ಎದ್ದ ನೀನು ಶಾಸ್ತ್ರ ನಡೆದೈತಿ ಹಂಗ ಕಳಿಸಿರಿ. ನಾನು ಹೋಗ್ಬೇಕು ನೀಗ ತಲೆಯ ಬಂದ್ ಬಿಡ್ತೇವೆ ಅವ್ರಿಗೆ. ಈ ಅಭಿಷೇಕ ಕಳಿಸಿದ್ರೆ ಹತ್ತಿನಿ ಬಸ್ ಈಗ ಅಂತ ಹೋಗಿ ಬಂದು ಹಿರಿಯಾರಿಗೆ ಹೇಳ್ತೀವಿ, ಈ ಅಚ್ಚಾರ ಹತ್ತಿತ್ತೀರಿ ಹೆಂಗ್ ಮುರ್ಸೋದು ಅದನ್ನ. ಏನ್ ಯಾರು ಅದನ್ನ ಕಾಲ್ಗಳಿಲ್ಲ, ಕಂಬ ಬಡಿಗೆ ಅಂತ ಒಂದು ಅದನ್ನ ಏನ್ ಬೇಕಾದ್ ಮಾಡಿಸಿ ಬಾಣಿ ಇಲ್ಲಿ ಅಂತಂದ್ರು ಯಾರು ಇದನ್ನ ಮಾಡೋಲ್ರು. ಅವಾಗ ಇಷ್ಟೊಂದು ನಮ್ಗೆ ಸೌಕರ್ಯ ಇದ್ದಿದ್ರು, ವಾಹನ ಸೌಕರ್ಯ. ಅದು ನಮ್ ಗಡ್ಡಿ ಬಸವಣ್ಣಪ್ಪ ಮಾವ ಇದ್ದ, ನಿಮ್ ಸುರೇಶರಪ್ಪ ಮಾವ ಹಿಂಗಾಗೈತಿ ಮೊನ್ನೆ, ನಡಿ ಹಳೆ ಹೋಗೋಣ. ನಾನು ಗಾಡಿ ತಂದು ಚಕಡಿ ಹುಡ್ಕೊಂಡ್ ಬಂದ್ಬಿಟ್ಟ ಅವ. ನಡಿ ಹೋಗಿ ಆಚಾರ್ಯ ಹೇಳ್ಯಾರ ಅಂದ್ರೆ ಹೋಗುಣ ನಡಿ ಅಂತ. ತೀರಿನ ಸಾಮಾನ ಎಲ್ಲ ಹೊತ್ಕೊಂಡು ಹೋಗಿ ಅವನ್ನೆಲ್ಲ ಕಂಬಾರನ್ ಕರ್ಕೊಂಡು ಹೋಗಿ ಅವನ್ನೆಲ್ಲ ಇವತ್ತೇ ತೊಲಿಯೋದು ಏನ್ ಅವನ್ನೆಲ್ಲ ಕೊರ್ಸ್ಕೊಂಡು ಬಂದೀವಿ. ಮತ್ತೆ ಅವನ ಕೊರ್ಸು ಮುಟ ನಿಂತ ಅವನ ಗಾಡಿ ಚಕಡಿಯಾಗಿ ಹೇರ್ಕೊಂಡು ನಡಿ ಹೋಗೋಣ ಅಂತೇಳಿ ಯಾರು ಕಾಲ್ಗೊಳಕ ಹಿಡಿದ್ರ ಎಲ್ಲಿ ರಾಡಿ ಒಪ್ಪ ಅಜ್ಜಾರ್ ತೇರಿ ನಮಗ್ ಬಂದಿತ್ತು ಪಾಪ. ಏನ್ ಹೆದರಾಕತ್ರ ಎಲ್ಲ ಬ್ಯಾಳ. ಈ ಅಜ್ಜಾರ್ ತೇರ್ ಹತ್ತಿ ತೇರಿ ಇವ್ರು ಮುರ್ಸಾಕ್ ನಿಂತಾರ, ದೊಡ್ಡ ದೊಡ್ಡ ಶೇನ್ಯಾರ ಹುಟ್ಟ್ಯಾರ ನಮ್ಮ ಊರಾಗ ಅಂತ ಬೇಯಾಕೈತ್ ಬಿಟ್ರ ನಮ್ಮನ್ನ. ಏನ್ ಮಾಡ್ತೀವಿ ಏನು ಒಪ್ಪ ಮರ ಇಂಥವ್ರು ಮಾಡಿಸಿದ್ದನ್ ಕೆಡ್ಸವ್ರು ಹುಟ್ಟ್ಯಾರ ನೋಡ್ರಿ ನಮ್ಮ ಊರಾಗ. ಚಲೋ ಹುಟ್ಟಿರ್ಪ ಅಂತ ನಾವು ಹಿಂಗೆಲ್ಲ ಅಣಸ್ಕೊಂಡಿವಿ. ಇಲ್ಲ ಏನ್ ಮಾಡ್ತೀವಿ. ಬಸವಣ್ಣಪ್ಪ ಮಾವ ನಡಿ ಹಳ್ಯಾ ಹೋಗೋಣ ಅಂತೇಳಿ ಮತ್ ನಾವು ಅಂದ ಮಾತಿಗೆ ತೊಗೊಂಬಂದ ಚಕಡಿ ಹುಡ್ಕೊಂಡ ಬಂದ. ಏನ್ ಅವೆಲ್ಲ ಹಿಂಗೆಲ್ಲ ಅವಾಗ ಅಜ್ಜ ಮತ್ ಹೋಗಿ ಮೂರ್ಸಿ ಬಂದಿಲ್ಲ, ಮುಗೀತು ಬಿಡಿನ ಪುಣ್ಯ ಉಳಿತ್, ನಿಮ್ ಊರ್ ಉಳಿತೆ ಅಂದ್ರ ಅಜ್ಜ ಅವ್ರು. ಇಲ್ಲ ಅಂದ್ರೆ ಹಾರಿಗಿಡದ್ ಹೋಗಿತ್ ಗೆನೆಗೆ ಅಂತಿ ಮೇಳ ಮಾಡ್ತಿದ್ರಿ ನೀವು. ಏನ್ರಿ ಏನ್ ಹೌದು. ಇಲ್ಲಿ ಅಧ್ಯಾತ್ಮ ವಿಚಾರ ನಡೆದಲ್ಲಿ ಹೊರಗಿನ ಗದ್ಲೆ ಮಾಡ್ಯಾರ ಮಾಡ್ಕೊಂತ ಹೋಗಲ್ಲ ಸರ್, ಅವಕ್ಕೆ ಸಂಸ್ಕಾರ ಇರೋದಿಲ್ಲ. ಇಂಥವ್ರು ಹೇಳಿ ಕೇಳಿ ಅಂತದ್ ಮಾಡ್ತೀರಿ ಅಂತ ಬಹಳ ಹೀನ ಸ್ಥಿತಿ ಬರ್ತೈತಿ. ಇಲ್ಲಿ ಯಾರು ಅಂತದಕ್ಕೆ ಪ್ರಚೋದನೆ ಕೊಡ್ತಾರ ಅಧ್ಯಾತ್ಮ ಕ್ಷೇತ್ರದೊಳಗೆ, ಇಂಥವೆಲ್ಲ ರಾಗರಂಜನ ಹಾಡೋದು ಬಾರಿಸೋದು, ರಾಗರಂಜನಕ್ಕೆ ಯಾರು ಪ್ರಚೋದನೆ ಕೊಡ್ತಾರ ನೋಡ, ಅವ್ರಿಗೆ ಬರ್ತಾವ ಅಲ್ಲಿ ನಡೀತಕ್ಕಂಥ ಪಾಪಕೃತಿಗಳೆಲ್ಲ. ಅದ್ರಾಗ ಇಸಾಗಾರಕ್ಕಿರಿ ನೀವು ಅಂದ್ರೆ ಅವ್ರು ಈಗ ಎದಕ್ಕೆ ನಾವು ಸಹಾಯ ಮಾಡ್ತೇವೆ ನೋಡು, ಅದ್ರಾಗ ನಾವು ಪಾಲ್ಗಾರ ಹಾಕೇವ್, ಪಾರ್ಟ್ನರ್ ಹಾಕೇವ್ ನಾವು. ಅದಕ್ಕೆ ಸತ್ಪಾತ್ರದೋಳು ನೀನು ಅದನ್ನ ಸಹಾಯ ಮಾಡು, ದಾನ ಮಾಡು ಅಂತ. ಎಲ್ಲಿ ಅಂತ ಒಂದು ಜನರಿಗೆ ಕಲ್ಯಾಣ ಆಕೈತಿ ಅಲ್ಲಿ ಸಹಾಯ ಮಾಡು ನೀ ಅಂತ, ನಿನಗೆ ಅದು ಪುಣ್ಯ ಬರ್ತೈತಿ. ನಿನಗೆ ಏನ್ ಅನುಭವದಿಂದ ನೋಡ್ಕೋ ಅನ್ನೋದನ್ನ ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟೇವಿ. ಬಹಿರ್ಮುಖ ವೃತ್ತಿ ಒಳಗೆ ಬಿದ್ದ್ಬಿಟ್ಟೇವ್ ನಾವು. ಅಂತರ್ಮುಖಿಯಾಗಿ ಅನುಭವದಿಂದ ಕಂಡ್ಕೋಬೇಕಾಗೈತಿ.
ಮನೋ ವ್ಯಾಪಾರ ಇಂದ್ರಿಯಗಳೆಲ್ಲ ವ್ಯಾಪಾರ ಬಂದ್ ಮಾಡಿದಾಗ ಅಂತರ್ಮುಖಿಯಾಗಿ ಅದನ್ನು ಕಂಡುಕೊಳ್ಳೋ ಕೆಲಸದ ನಾವು ಅದ್ರ ಬೆನ್ನ ಹತ್ತೇವೆ. ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರದ ಬೆನ್ನ ಹತ್ತಿ ಅದನ್ನು ಹೊಂದಬೇಕಂತ ಹೊಂಟೇವಿ. ಸಾಧ್ಯ ಆಗ್ಬೋದನು? ಅದರಿಂದ ಧನು ಆಕೈತಿ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಮಗೆ ಧನುವನ್ನು ಉಂಟು ಮಾಡ್ತದೆ. ಅದರಿಂದ ನಮಗೆ ಶಾಂತಿ ಸಮಾಧಿ ವಿಶ್ರಾಂತಿ ಎಲ್ಲಿ ಸಿಗ್ಬೇಕು? ನಾವು ಮುಂಜಾನೆ ಸಂಜೆ ಮಠ ಒಂದಿಲ್ಲ ಇಂದ್ರಿಯಗಳ ವ್ಯಾಪಾರ ಮಾಡಿ ಧನು ಆತು, ಧನು ಹೋತು. ನೀನು ಕಣ್ಣಿನ ವ್ಯಾಪಾರ ಮಾಡಿದಿ, ಕಿವಿ ವ್ಯಾಪಾರ ಮಾಡಿದಿ, ಮೂಗಿಂದು, ನಾಲ್ಗಿದು, ಚರ್ಮದ್ದು ಎಲ್ಲ ಇಂದ್ರಿಯಗಳ ವ್ಯಾಪಾರ ಮಾಡಿ ಏನು ಲಾಭ ಮಾಡಿದೆ? ಒಂದು ದಿನದ ಕೊನೆಗೆ ಏನು ಉಳಿದೈತಿ? ಇಡೀ ಜನ್ಮದ ಕೊನೆಗೇನು ಅದ ಉಳಿ ಏನ್? ಇದನ್ನ ಸುಖ ಸಿಗ್ತೈತಿ, ಇದನ್ನ ಮಾಡಿದ್ರೆ ಸುಖ ಸಿಗ್ತೈತಿ ಅಂತ ಯಾರು ಹೇಳಿ? ನೀವ ವಿಚಾರ ಮಾಡಿ ನೋಡ್ಕೊರಿ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೇನು ಅದ ಉಳಿತೈತಿ. ಯಾಕೆ ಇದನ್ನ ವಿಚಾರ ಮಾಡಬಾರ್ದು? ವ್ಯರ್ಥ ನೀವು ವೇಳೆ ಕಳಿಲಿಕ್ಕೈತಿರಲ್ಲ. ಇವು ಯಾವ ಸಂಬಂಧ ಇಲ್ಲೇ ನಮಗೆ ಆರಾಮ್ ಇರಾಕ್ ಬರ್ತೈತಿಲ್ಲ. ಭೋಗಂಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು ಒಂದು, ಅದ ನಿನ್ನ ನಿಜಾನಂದ ಸ್ವರೂಪದ ಆನಂದ. ಅದನ್ನ ನಾವು ಹೊಂದಬೇಕಾಗೈತಿ. ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ. ಯಾರು ಪ್ರಯತ್ನ ಮಾಡ್ತಾರ ಹಾಗೆ ಆಕೈತಿ. ನಮ್ಮಂಥವ್ರಿಗೆ ಹೆಂಗಾದೈತಿ ಅಂದ್ರೆ ಹೊಂದ್ಬೇಕನ್ನೋ ಉತ್ಕಟ ಇಚ್ಛಾ ಇತ್ತಂದ್ರೆ ಆಗೈತಿ ಇರ್ತೈತಿ. ಬೇಕಾದಂತ ಪಾಪಿ ಅದಾನಂದ್ರೆ ಹೊಂದಲಿಕ್ಕೆ ಬರ್ತದೆ. ನಮ್ಗೆ ನಾವು ನೆವ ಹೇಳ್ಕೊಂಡೆ ನಮ್ಮಂಥವ್ರಿಗೆ ಆಗೋದಿಲ್ಲ ಬಿಡ ಅಂತ ತಡಲಿಕ್ಕೆ ಸರ್ಕೊಂಡ್ಬಿಡ್ತೀವಿ. ಯಾಕಾಗೋದಿಲ್ಲ? ಮನುಷ್ಯರಿಗೆ ಆಗದ ಮರಕ್ಕೆ ಆಗ್ಬೇಕನ? ಪ್ರತಿಯೊಬ್ಬ ಮಾನವನಿಗೆ ಮಾಡ್ಕೊಳಿಕ್ ಬರ್ತೈತಿ. ಮಾಡ್ಕೋ, ಇಚ್ಛಾ ಮಾಡಿ ಮನಸ್ಸು ಮಾಡಿರ ಹಾಗೆ ಆಕೈತಿ. ಮನಸ್ಸಿದ್ರೆ ಮಾರ್ಗ, ಮನಸ್ಸಿರ್ಲಿಲ್ಲ ಅಂದ್ರೆ ಎಲ್ಲಿ ಆಗ್ಬೇಕು? ನಿನ್ನ ಮನಸ್ಸೆಲ್ಲ ಅಲ್ಲಿ ಇಟ್ಕೊಂಡು ಬಾಳೆದಾಗ ಇಟ್ಕೊಂಡು ಅದ್ರ ಒತ್ತಿ ಅಲ್ಲಿ ಇಟ್ಟಿ ಇಲ್ಲಿ ಬಂದು ಕೂತ್ರೆ ಏತೀವಿ. ಬಿಡದನ್ನ ಇಲ್ಲಿ ತನಕ ಮಾಡ್ಕೊಂಡು ಬಂದಿ, ಅದರಿಂದ ಏನೂ ಲಾಭ ಆಗುದಿಲ್ಲ ಅಂತ ತಿಳಿದು ನಿನ್ನ ಇರುವಿನ ಕಡೆ ಲಕ್ ಕೊಟ್ಟು ಅದ್ರ ಲಾಭ ತಗೋ. ಅದೇನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತಿ. ಅದು ಪ್ರತಿಯೊಬ್ಬರು ಏನಾರ ಆಗಿದ್ದೆಲ್ಲ ಎಲ್ಲಿ ಆಗೈತಿ? ನೀ ಎಲ್ಲದ್ರೊಳಗೆ ಆಗೈತಿ. ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದನ್ನ ಅವಾಗ ನೀನು ಅನುಭವಿಸಿದಾಗ ಗೊತ್ತಾಗೈತಿ ನಿನಗೆ. ನಾವು ಇದಕ್ಕಿದ್ದಂಗೆ ಐತಿ, ನನಗೆ ಇವು ಸಂಬಂಧ ಇಲ್ಲ, ಇಲ್ಲದನ್ನ ಆರೋಪ ಮಾಡ್ಕೊಂಡು ಸುಳ್ಳ ದುಃಖಪಟ್ಟನಿಲ್ಲ ಅಂತ ನಿಮ್ಮ ಹುಚ್ಚಾಟ್ಕಂಡು ನೀವ ನಗ್ತೀರಿ. ಆ ಅನುಭವ ನಿಮ್ಗೆ ಆಗಾಕೈತೆ ಅಂದ್ರೆ ಅಂತ ಏನೂ ಆಗಿಲ್ಲ ನಿನ್ನ ಇರುವಿನಲ್ಲಿ ಅನ್ನೋದು ನಿನಗೆ ಅನುಭವ ಕೊಡ್ತೈತಿ. ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ನೀನು ಮುಕ್ತನಾದಿ ಅನ್ನೋದನ್ನ ಅವ್ರು ನೆನಪಿಗೆ ತಂದು ಕೊಟ್ಟಾರ ಮಾತು. ಅದನ್ನು ವಿಚಾರ ಮಾಡ್ಲಿಕ್ಕೆ ನಮಗೆ ಬಂದು ಗಟ್ಟಿ ಹಾಕೊಂಡು ಕುಂತೈತಿ. ನಮ್ಮ ಅನಾತ್ಮ ವಿಚಾರ ಎಲ್ಲ ಗಟ್ಟಿ ಹಾಕೊಂಡು ಕುಂತೈತಿ. ನಾ ಬದ್ಧ ಇದೀನಿ, ನಾನು ಪಾಪಿ ಇದ್ದೀನಿ. ಯಾರು ಪಾಪಿ? ಪಾಪ ರಹಿತ ಇದೀನಿ, ಮುಕ್ತ ಇದೀನಿ, ದೇವ್ರ ನೀನ್ ಅದಿ ಅನ್ನೋದನ್ನ ಮರ್ತೀನಿ. ಅದು ಸತ್ತ ಇದನ್ನ ನಿವಾರಣೆ ಮಾಡ್ಕೊಳಕ್ ಬರ್ತೈತಿ. ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡು ದುಃಖ ರಹಿತ ಆಗಿರ್ಲಿಕ್ಕೆ ಅವಕಾಶ ಅದ ನಿನಗೊಂದು ಮನುಷ್ಯನ ಜನ್ಮ. ಅದಕ್ಕೆ ಅದನ್ನು ಸದುಪಯೋಗ ಮಾಡ್ಕೋರಿ ಅಂತ ಹೇಳಿದ್ರು. ಹಾಳು ಮಾಡಲು ಬೇಡಿ ಉತ್ಸಪ್ಪಗಳಿಲ್ಲ ಅಂತ. ಈ ಶರೀರ ಹೋಗುದ್ರೊಳಗಾಗಿ ಈ ಲಾಭವನ್ನು ಮಾಡ್ಕೋರಿ, ನಿಮ್ಮ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋರಿ ಅಂದರು. ಬರೀ ಇದನ್ನ ಮಾಡ್ಕೋತ ಕೂಡೋದು ನಮ್ಮ ಕೆಲಸ ಅಲ್ಲ. ಬರೀ ಹೊರಗಿನ ವ್ಯವಹಾರ ಇಂದ್ರಿಯಗಳ ಮಜಾ ಮಾಡ್ಕೊಂತ ಕುಂತ ಇದ್ರಾಗ ಎಷ್ಟೋ ಶರೀರ ಹಾಳು ಮಾಡ್ಕೊಂಡೆಲ್ಲೋ ಇದ್ರ ಬೆನ್ನ ಐತೆ. ಅದಕ್ಕೆ ವಿಚಾರ ಮಾಡಿ ಅದರಿಂದ ಹಿಂದಕ್ಕೆ ಸರಿಸಿ ಮೆಲ್ಲನೆ ಒಳ ಸರಿಯುತ್ತ ಇದರಿಂದ ಇಂದ್ರಿಯಗಳ ಮತ್ತು ಮನಸ್ಸಿನ ವ್ಯಾಪಾರದಿಂದ ಹಿಂದಕ್ಕೆ ಸರ್ಕು, ಅಂತರ್ಮುಖಿಯ. ಎಷ್ಟೆಷ್ಟು ನೀವು ಒಳಗೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ. ಎಷ್ಟೆಷ್ಟು ಹೊರಮುಖ ಹಾಕಿ ಅಷ್ಟಷ್ಟು ನಿನಗೆ ದುಃಖ ಅದ ನೋಡಿ. ಅದಕ್ಕೆ ಹೇಳ್ಯಾರ ಮೆಲ್ಲನೆ ಒಳ ಸರಿಯುತ್ತ, ಒಳ್ಳೆಯ ಬಟ್ಟೆಯ ನಾರೆಯುತ್ತ ಅಂತ. ಒಳ್ಳೆಯ ಮಾರ್ಗ, ಸುಖದ ದಾರಿ ಯಾವುದು ಅನ್ನೋದನ್ನು ತಿಳ್ಕೊ. ಹಗರ್ಕ ಹಿಂದಸರ್ಕು. ಒಮ್ಮಿಗಿಲೇ ಆಗುದಿಲ್ಲ ಅದು. ಸ್ಪೀಡ್ಗೆ ಹೋದ ಗಾಡಿ ಬ್ರೇಕ್ ಹಚ್ಚಿದ್ರೆ ಡೇಂಜರ್. ಹೌದಿಲ್ಲ? ಈಗ ಬಾಳೆ ಮಾಡಿ ಸುಖ ಹೊಂದ್ಬೇಕನ್ನೋ ಹವ್ಯಾಸ ಭಾಳ ಜೋರ್ ಐತಿ. ಒಮ್ಮಿಗಿಲಿ ಬ್ರೇಕ್ ಹಚ್ಚಿದ ಕೂಲೆ ಅದು ಅನಾಹುತಕ್ಕೈತಿ. ಹೌದಿಲ್ಲ? ಕ್ರಮೇಣ ಬುದ್ಧಿ ಹೇಳ್ಕೋತ ಹಿಂದಕ್ಕೆ ಸರಿಸಿ ಬಿಡೋದನ್ನು. ಅವಾಗ ನಿನಗೆ ನಿರಾತಂಕವಾದಂಥ ಆನಂದದ ಅನುಭವ ವ್ಯಕ್ತವಾಗ್ತೈತಿ. ಒಳಗೆ ಅಂತರ್ಮುಖ ವೃತ್ತಿ ಒಳಗೆ ಹಿಂದಕ್ಕೆ ಸರಿ. ಎಷ್ಟೆಷ್ಟು ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ನೆಮ್ಮದಿ ಅದ. ಎಷ್ಟು ಮುಂದೆ ಹೋಗಿ ಅಷ್ಟು ಹಿಂದಕ್ಕೆ ಸರಿ. ರಿಟ್ರೇಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ. ಪುನಃ ನಿನ್ನ ಮರಳಿ ಮೂಲಕ್ಕೆ ಹಿಂತಿರುಗಿನ. ಬಹಳ ದೂರ ಬಂದಿರಿ ನೀವು. ಇದರಿಂದ ಸುಖ ಸಿಗ್ತೈತಿ ಅಂತ ಯಾರು ಹೇಳಿರಿ ನೀವು? ಬೆನ್ನ ಹತ್ತಿ ಬಂದಿರಿ. ಅವ್ರು ಮಾಡ್ತಾರಂತ ನೀನು ಅವ್ರು ಬೆನ್ನ ಹತ್ತಿ
ಎಲ್ಲರೂ ಎದ್ರ ಬೆನ್ ಹತ್ತೀವಿ, ಹೊರಮುಖ ವೃತ್ತಿ ಒಳಗದೀವಿ ನಾವೆಲ್ಲ. ಒಳಮುಖ ಅಂತರ್ಮುಖ ವೃತ್ತಿಯವರು ಬೆನ್ನು ಹತ್ತಿಲ್ಲ ನಾವು. ಅದಕ್ಕೆ ಕಠಿಣ ಆಗೈತಿ. ಇದನ್ನ ನಾವು ಬಂದ್ ಮಾಡೋದು ಭಾಳ ಕಠಿಣ ಆಗೈತಿ. ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ಬೇಕಾದ್ರೆ ಅದಕ್ಕೂ ವಿವೇಕದ ಅಭ್ಯಾಸ ಬೇಕು ನಮ್ಗೆ. ಸತತ ಅಭ್ಯಾಸ ಆದಾಗ ಶಮದ ಮಾದಿಗಳು ನೆಲೆಯಾಗಿ ನಿಲ್ತಾವೆ. ಮುಕ್ತಿಗೆ ಮುಕ್ತಿ ಹೊಂದಲಿಕ್ಕೆ ಶಮನನ ಸಾಧನ, ಹೌದಿಲ್ಲ? ಮನೋನಿಗ್ರಹ ಅಂದ್ರೆ ಶಮ ಅಂದ್ರೆ ಮನೋನಿಗ್ರಹ. ಏನ್ ಕ್ಷಮೆಯಿಂದ ಮುಕ್ತಿ ಸಾಧನ ಪೆರತೆನ್ನುಂಟೆ. ಮನೋನಿಗ್ರಹ ಮಾಡೋಕ್ಕಿಂತ ಮುಕ್ತಿ ಸಾಧನ ಮತ್ತೆ ಯಾವ್ದೈತೆ? ವಿಚಾರದಿಂದ ಅವನ್ನ ಮಾಡಂತ ಹೇಳೈತೆ ಹೊರತು ಹಠದಿಂದ ಅಲ್ಲ. ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ಹಠದಿಂದ ಮಾಡೋದಲ್ಲ, ಅದ ಆ ವಿಚಾರದಿಂದ ಮಾಡ್ಬೇಕಂತ. ಅಂದ್ರೆ ಶಾಶ್ವತವಾಗಿ ಉಳಿದೈತಿ. ಹಠದಿಂದ ಮಾಡಿದ್ದು ಎಷ್ಟು ಮಠ ಉಸುಲಿಪಿಗೆ ಹಿಡಿದೆ ಅಲ್ಲಿ ಮಠ ಅಷ್ಟ. ಮತ್ತೆ ಸರಳಿ ಬಿಟ್ಟು ಕೂಲೆ ಮತ್ತೆ ಹೆಚ್ಚಿನ ವೇಗದಿಂದ ಜಿಗಿದಾಡಕ್ ಚಾಲು ಆಕೈತೆ. ಏನ್ ಈಗ ಭಾಳ ದಿನ ಒಳಗೆ ಕಟ್ಟಿದ ಕರ ಬಿಟ್ಟು ಕೂಡಲೇ ಜಿಗದಾಡಕ್ ಚಾಲು ಮಾಡ್ತೈತಿಲ್ಲ, ಹಸ್ಗೋದಲ್ಲ ಅದು. ನೋಡ್ರಿ ನೀವು, ಕರ ಇದ್ದುದು ಅಂದ್ರೆ ಅವ್ನು ಕಟ್ಟಿ ಬಿಡು ನೀನು, ಅದು ಜಿಗದಾಡಕ್ ಚಾಲು ಆಕೈತಿ. ಹಂಗಾಕೈತಿ ಅದು. ಹಠಯೋಗ ಸಾಧನ ಮಾಡಿ ನೀ ಬಿಟ್ಟೆ ಅಂದ್ರೆ ಮತ್ತೆ ಜಿಗದಾಡಕ್ ಚಾಲು. ಅದಕ್ಕೆ ಅವನು ಮನಸ್ಸಿನ ವಾಸನ ಹೋಗುದಿಲ್ಲ. ಮುಗುನ್ಯಾನ ಗಾಳಿ ಒಳಗಿಲ್ಲ, ಅವು ಮನಸ್ಸಿನೊಳಗದವು. ಅವನು ವಿವೇಕದಿಂದನೇ ನಾಶ ಮಾಡ್ಕೋಬೇಕು. ಎಲ್ಲ ಮಹಾತ್ಮರು ವಿವೇಕದಿಂದ ವಾಸನೆಗಳನ್ನು ನಾಶ ಮಾಡಿಕೊಂಡು ಶಾಶ್ವತ ಸುಖವನ್ನು ಅವರು ಹೊಂದಿದ್ರು. ನೀ ಪ್ರಾಣಾಯಾಮ ಮಾಡ್ಕೊಂತ 100 ವರ್ಷ ಕಾಲ ಕಳೆದ್ರು ನ ಶತೈರಪಿ ಪ್ರಾಣಾಯಾಮ ಅಂತ ಶಂಕರಾಚಾರ್ಯ ಕೂಡ ಹೇಳ್ಯಾರ. ಮೂಗು ಬಿಡು ಹಿಡ್ಕೊಂಡು ಮುಸು ಮೂಡ್ಲೂರಿಗತಿ ಮುಸು ಮಾಡ್ಕೋತ ಕೂತ್ರೆ ಮತಿ ಶುದ್ಧ ಆಗೋದಿಲ್ಲ ನಿಂದು. ಈಚೆ ಕಡೆ ಮೂಗು ಹತ್ತಿಗೆ ಈಚೆ ಕಡೆ ಉಸಿರು ತಗೋದು, ಇದನ್ನ ಹೇಳ್ಕೊಂಡು ಈಚೆ ಕಡೆ ಉಸಿರು ಬಿಡೋದು, ರೇಚಕ ಪೂರಕ ಕುಂಭಕ ಮಾಡ್ತೇವಲ್ಲ ಪ್ರಾಣಾಯಾಮ. ಅದರಿಂದ ನಾಡಿಗಳ ಶುದ್ಧಕ್ಕವು. ಶರೀರ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಮಾಡೋದು ಹೊರತು ಅದನ್ನ ವಾಸನ ನಾಶ ಆಗೋದಿಲ್ಲ. ಪ್ರಾಣಾಯಾಮ ಮಾಡ, ಶರೀರ ಆರೋಗ್ಯ ದೃಷ್ಟಿಯಿಂದ ಮಾಡಕಟ್ಟಿಲ್ಲ. ಅದನ್ನು ವಾಸನ ಮಾಡ್ಕೋದ ಮುಕ್ತಿಗೆ ಸಾಧನ ತಿಳ್ಕೊಂಡು ಅವ್ರು ಮೂರ್ಖರು ಅಂತ. ಏನ್ ಅಲ್ಲದು. ಅದಕ್ಕೆ ಅವನು ದಂಡ ಅಂತ ಮಾಡಿರ್ತಾರಲ್ಲ, ಕೈಗೆ ಭಾರ ಇದಾಗಬಾರ್ದಂತೆ ಅದ್ರ ಮ್ಯಾಗ ಇಟ್ಕೊಂಡು ಮೂಗು ಹತ್ಗೋದು, ಈಚೆ ಕಡೆ ಜಗ್ಗುದು, ಈ ಕಡೆ ಮಾಡೋದು. ಯೋಗಿ ಕಮಂಡಲ ಮಾಡಿರ್ತಾರ, ನೀರು ಅದನ್ನ ದಂಡ ಕಟ್ಟಿಗೆ ಇರುದಿಲ್ರಿ, ಹಿಂಗ ಅಡ್ಡ ಮಣ್ಕೈ ಇಟ್ಕೊಳಕ್ ಮೂಗು ಹತ್ತಿಕ್ ಮಾಡ್ಕೊಳಕ್ ಮಾಡಿದ ಸಾಧನ. ಅದಕ್ಕೆ ಋಷಿಮುನಿಗಳ ಅದನ್ನ ಕಮಂಡಲ ಇದನ್ನ ಮಾಡ್ಕೊಂಡ ಋಷಿ ಆಗ್ಬಿಟ್ಟಂತ. ಏನ್ ಪ್ರಾಣನ ನಾನಲ್ಲ. ಪ್ರಾಣಾಯಾಮ ಮಾಡೋ ಕೆಲಸ ಏನೈತಿ ಅಂದ್ರೆ ಅದು ಪ್ರಾಣನ ನಾನಲ್ಲ, ಯಾವೂ ನಾನಲ್ಲ, ನಾವು ಅದನ್ನ ಅರಿತೀನಿ. ಏನ್ ಪ್ರಾಣ ಅಪಾನ ವ್ಯಾನ ಉದಾನ ಅವಲಂಬಿಸ್ಕೊಂಡು ಶರೀರ ಐತಿವ, ನೀ ಇದೀವ. ಶರೀರ ಅದು ಹೋದಂದ್ರೆ ಅದು ಹೋಗೈತಿ, ನೀನು ಹೋಗುದಿಲ್ಲಲ್ಲ. ಆದ್ರೆ ಹೋಗಲ್ದಕ್ಕೂ ನೀನು ಹೋಗಿದಿಲ್ಲಲ್ಲ. ಅದನ್ನ ಶರೀರ ಅದನ್ನ ಅವಲಂಬಿಸ್ಕೊಂಡು ಶರೀರ ಅದು ಹೋತಿ. ಅದನ್ನ ಅವಲಂಬಿಸ್ಕೊಂಡು ನೀನಲ್ಲ, ಶರೀರ ಅವಲಂಬಿಸ್ಕೊಂಡೈತದ. ಏನ್ ನೀ ಏನನ್ನೂ ಅವಲಂಬಿಸ್ಕೊಂಡಿಲ್ಲ. ನಿನ್ನನ್ನು ಅವಲಂಬಿಸ್ಕೊಂಡು ಆಗೋದ ಹೊರತು ಅದನ್ನ ಅವಲಂಬಿಸ್ಕೊಂಡು ನೀನಿಲ್ಲ ಅನ್ನೋದನ್ನ ತಿಳ್ಕೊನಿ. ಏನ್ ಇವಿಲ್ಲೂಲೆ ನಾ ಇರಬಲ್ಲೆ, ಹೌದಿಲ್ಲ? ಈ ಜಗತ್ ಶರೀರ ಇವು ಉಪಾಧಿಗಳ ಸಂಬಂಧ ಇಲ್ಲೂಲೆ ನನಗಿರಾಕ್ ಬರ್ತೈತಿ ಅನ್ನೋದನ್ನು ಖಾತ್ರಿ ಮಾಡ್ಕೋ. ಅದಕ್ಕೆ ಆ ಸ್ಥಿತಿಯನ್ನು ಪಡಿ, ಅವಾಗ ನಿನಗೆ ಚಿಂತೆ ಕಡಿತೈತಿ ನೋಡಂತ. ಆ ಶರೀರ ಇದ್ರೆ ನಾ ಇರ್ತೇನೆ, ಆದ್ರೆ ನಾನಾ ಸಾಯ್ತೇನೆ ಅಂತ ನೀ ತಿಳ್ಕೊಂಡು. ಎಷ್ಟೋ ಶರೀರಗಳು ಬಿಟ್ಟು ಬಂದು ಈಗ ಹಂಗ ಅದಿಯಲ್ಲ ನೀ. ಹೋಗ್ಯಾವಿಲ್ಲೋ ಶರೀರ, ಹಂಗೆ ಕಳೆದ್ರೆ ನೀನ ಸತ್ತು ಹೋಗ್ಯನ, ನೀನ ಸತ್ತನ. ಹಂಗೆ ಎಷ್ಟೋ ಶರೀರ ಬಿಟ್ಟು ಬಂದಿವನ್ನೆಲ್ಲ, ಬಿಟ್ಟು ಬಂದು ನೀ ಅದಿಯಲ್ಲ. ಹೆಂಗದಿ ನೋಡ್ಕೋ. ಇವುಗಳ ಸಂಬಂಧ ಇಲ್ಲೂಲೆ ಇದ್ದಾಗ ಹೆಂಗದಿ, ಈ ಸಂಬಂಧ ಇಟ್ಕೊಂಡಾಗ ಹೆಂಗದಿ ನೋಡ್ಕೊ. ಮನಸ್ಸಿನೊಳಗೆ ಇವನ್ನ ಧಾರಣ ಮಾಡ್ಕೊಂಡು ಕೂತಿ ನೀನ. ಕರ್ಮಕ್ಕನುಸಾರವಾಗಿ ಇವು ಬಂದಾವು. ಕರ್ಮದ ಋಣ ಮುಗೀತಂದ್ರೆ ಅದು ಹೋಗಿಬಿಡ್ತಾವ ತನ್ನಿಂದ. ಸಂಬಂಧ ಎಲ್ಲ ತಪ್ಪಬೇಕು. ಇವು ಅನಾತ್ಮ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತಿ ನೋಡ್ರಿ. ಅದಕ್ಕೆ ಲಿಂಗ ತಪ್ಪಿಸ್ಕೋ. ನೀ ಅಲ್ಲದ್ರೆ ಎಲ್ಲ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇದೇ ಅಭ್ಯಾಸ ಸತತ ನಡಿಬೇಕು ಒಳಗ ಆಂತರಿಕವಾಗಿ. ಅಂದ್ರೆ ನಮಗಿದ ಅನುಭವ ಬರ್ತೈತಿ ನೋಡ್ರಿ. ಎಡೆಬಿಡದೆ ಒಳಗೆ ನಡಿಬೇಕಿದ ಅಭ್ಯಾಸ. ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಅಂತ. ನಾನು ಯಾರು, ನನ್ನ ನಿಜ ಸ್ವರೂಪ, ನನ್ನ ಇರು ಹೆಂಗೈತೆ ಅಂತ.
ನಡಬರ್ಕ ತೋರಿದ್ದೆ ನಾನಂತ ತಿಳ್ಕೊಂಡು ಕೂತಿ, ಮಧ್ಯಂತರದಲ್ಲಿ ತೋರಿದ್ದಿದ್ದು ಶರೀರ ಮೊದಲಿತ್ತನ ಇದು. ನಡಬರ್ಕ ತೋರಿದ್ದು ಮೊದಲು ಇಲ್ಲ, ಕೊನೆಗೂ ಇಲ್ಲ. ಮೊದಲು ಯಾವ್ದೈತಿ ಅದು ಕೊನೆಗೂ ಐತಿ, ಮಧ್ಯದಲ್ಲಿ ಅದ ಐತಿ, ಅದ ನಿನ್ನ ಸ್ವರೂಪ. ಯಾವಾಗಲೂ ಇದ್ದದ್ದು ಅದ ನಿನ್ನ ಸ್ವರೂಪ. ಇದು ನಡಬರ್ಕ ಬಂದ ನಡಬರ್ಕ ಹೋಗೈತಿ. ಶರೀರಗಳು ಎಷ್ಟೊತ್ತಿದ್ ನಡಬರ್ಕ ಎಷ್ಟು ವರ್ಷ ಆತ್ರಿ ಇದು ಬಂದ? ಅಯ್ಯೋ ಇತ್ತಿಷ್ಟು ವರ್ಷ ಇರ್ಬೇಕನ್ನೋ ನೇಮ್ ಇರ್ತೈತಿ, ಹೋಗ್ಬೋದು ಶರೀರ, ಆದ್ರೆ ನೀವು ಹೋಗುದಿಲ್ಲ. ಶರೀರ ಅವಲಂಬಿಸಿಕೊಂಡ ನೀನಿಲ್ಲ, ನಿನ್ನನ್ನು ಅವಲಂಬಿಸಿಕೊಂಡ ಶರೀರ ಐತಿ ಅನ್ನೋದನ್ನ ತಿಳ್ಕೊನಿ. ನೀ ಶರೀರ ಇಲ್ಲುಲ್ಲೇ ಇರಬಲ್ಲೆ. ಓ ಮೃತ್ಯುವೇ ತೆಗೆದುಕೋ, ನೀ ಇಲ್ಲುಲ್ಲೇ ಇರಬಲ್ಲೆ ನಾನು ಅಂತ ರಾಮತೀರ್ಥರು ಒಂದು ಇದ್ರಾಗ ಹೇಳ್ಯಾರ, ಅವರು ಸ್ಪಷ್ಟ ಹೇಳ್ಯಾರ. ತಗೊಂಡು ಹೋಗಿದನ್ನ ಇಲ್ಲುಲ್ಲೇ ನಾ ಇರಾಕ್ ಬರ್ತೈತೆ ಅಂತ. ಅವರು ಈಶಾಡುವಾದ್ರೆ ಸುಳಿಗೆ ಸಿಕ್ಕ ಶರೀರ ಹೋತವ್ರದ್ದು. ರಾಮತೀರ್ಥರು ಈಜು ಮಾಡುವಾಗ ಸುಳಿಗೆ ಸಿಕ್ಕುಲ್ಲೇ ಅವರು ಅದರಿಂದ 2 ಸಲ ಪ್ರಯತ್ನ ಮಾಡ್ರೆ ಕೆಲಸ ಆಗಲಿಲ್ಲ, ಪದ್ಮಾಸನ ಹಾಕಿಕೊಂಡು ಬಿಟ್ರೆ, ಹೋಗಿ ತಗೊಂಡು ಹೋಗಿ ನೀನು ಅಂತ. ನೀ ಇಲ್ಲುಲ್ಲೇ ನನಗೆ ಇರಾಕ್ ಬರ್ತೈತೆ ಅಂತ. ಮೊದಲ ಅಭ್ಯಾಸಗತ ಇತ್ತು ಅವ್ರಿಗೆ. ತಗೊಂಡು ಹೋಗ, ಸುಳಿಗೆ ಸಿಕ್ಕ ಶರೀರ ಹೋತು. ಅವರು ಆತ್ಮಭಾವಗಳು ಸ್ಥಿರವಾಗಿ ನೆಲೆಯ ನಿಂತಿದ್ರು, ಅವ್ರಿಗೇನು ಆಗ್ಲಿಲ್ಲ. ನೀರೊಳಗಿನ ಸುಳಿಗೆ ಸಿಕ್ಕ ಶರೀರ ಹೋತವ್ರು ಈಶಾಡಕ್ ಹೋದಾಗ. ಹಂಗ ಬರ್ಬೇಕಲ್ಲ, ಅಂತ ಪ್ರಸಂಗ ಬಂದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಅದಕ್ಕೆ ಮೊದಲ ಗಟ್ಟಿ ಮಾಡ್ಕೊಂಡಾಗ ಬರ್ತೈತೆ ಅದು. ಅವಾಗ ಅಯ್ಯಪ್ಪ ನಾನ ಸಾಯ್ತೇನೋ ಅಂತ ನೀ ಹೇಳ್ಕೊಂತ ಕುಂದ. ಅವಾಗ ಗೊತ್ತಾಗೈತಿ ನಿನಗೆ ಶಾಸ್ತ್ರ ತಿಳಿದೈತಿ ಇಲ್ಲ ಅನ್ನೋದು. ಹಂಗ ಶರೀರ ಹೋಗೋ ಪ್ರಸಂಗ ಬಂದಾಗ, ಒಡಲ ತಾನು ಅಡಿವಲ್ಲಿ ಮಡದಿಯರು ಕೆಡುವಲ್ಲಿ, ತೊಡ ಎಡರು ನಿಂದೆ ಬರುವಲ್ಲಿ, ಚಿತ್ತದ ಸಮತೆಯನ್ನು ಕಾಯ್ದವನಿ ಯೋಗಿ ಅಂತ ಬಂದಾಗ ಗೊತ್ತಾಗತ್ತೆ. ಅಲ್ಲಿ ಮಠ ಶಾಸ್ತ್ರದ ಮಾತು ಒಳ್ಳೆ ಚಂದ ಅನಿಸ್ತಾವ ನಿಮ್ಗೆ. ಅಂತ ಪ್ರಸಂಗ ಬಂದಾಗ ಸಾವು ಬಂತಂದ್ರೆ ಅಯ್ಯೋ ಯಪ್ಪ ಹಂಗ ಗರ್ಬಡಿಸ್ತಿ, ಇನ್ನಷ್ಟು ದಿನ ಬದುಕಿಸಿರುವಪ್ಪ, ನನ್ನ ಹೆಂಗಾರ ಮಾಡ್ರು. ಯಾರು ಬದುಕಿಸ್ಬೇಕು? ನೀನು ಮಾಡಿದ ಕರ್ಮನ ಬದುಕಿಸೋದು. ಮಾಡಿದ ಕರ್ಮ ಬಲವಂತನಾದ್ರೆ ಯಾರೇನೂ ಮಾಡುವರು ಹರಿ ಅಂತ. ಏನ್ ಮಾಡೋದಪ್ಪ, ಅಂತಾದ್ ಬಂತು ನನಗಿದು, ನಾ ಏನ್ ಮಾಡಿದ್ನು ಅಂತ ಅಳಾಕ್ ಶುರು ಮಾಡ್ತಾನಲ್ಲಿ. ಯಾರು ಆಗ್ಲಿಲ್ಲಲ್ಲೋ ನನಗಿವು ಅಂತ ಪದ ಅಂದಾರ. ಅದಕ್ಕೆ ಅವನು ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ವ ಹರಿ ಅಂತ ಹೊಂಟಾಗಂದ. ನಾವು ಯಾಕ್ರಿ ಏನು ಯಪ್ಪ ಇದು ನಾನು ನಂಬ್ಕೊಂಡು 12 ದಿನ ಇರ್ಬೇಕಂದ್ರೆ ಆಗ್ಲಿಲ್ಲ ನನಗೆ. ಕರ್ಮ ಎಂಥವ್ರನ್ನೂ ಬಿಡುದಿಲ್ಲ. ಮುಗೀತಂದ್ರೆ ಕ್ಷಣ ಕೂಡ ನಿಲ್ಲು, ಕ್ಷಣ ಮಾತ್ರವಿರಲಿಲ್ಲ ಕಟ್ಲೆ ತುಂಬಿದ ಮೇಲೆ. ಆಡು ಕೋಳಿ ಪಿಳಿ ಹದ್ದು ಕಾಲಾಗಿ ಇಟ್ಕೊಂಡು ಹೋದಂಗೆ ಮೃತ್ಯು ಯಾವಾಗ ಬರ್ತೈತೆ ಹೇಳಕ್ ಬರ್ತದೆ. ನಾವು ಅಷ್ಟರೊಳಗೆ ನಿನ್ನ ಕೆಲಸ ಮಾಡ್ಕೊ, ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡು ದೊಡ್ಡ ಲಾಭದ ನೀವು ಗೊತ್ತಾಗಲಿಲ್ರಿ ಅಂತ. ಹಿಂದಗಡೆ ಕಳ್ಕೊಂಡು ಬರಕತ್ತೀವಿ, ಏನ್ ಮಾಡೋದು? ಮತ್ತಿಂಥ ಅವಕಾಶ ಸಿಗಬೇಕು, ಇಂಥ ಒಂದು ಮಾರ್ಗದರ್ಶನ, ಇಂಥ ಶರೀರ ಮತ್ತಿಂದ ಯಾವಾಗೂ ಏನು ನಿನಗೆ ಅವಕಾಶ ಸಿಗುತ್ತೆ? ಮಾಡಿದ ಕರ್ಮಕ್ಕನುಸಾರಿಗೆ ಮತ್ತೆ ಎಂತೆಂಥ ಜನ್ಮ ಕಾದು ಕೂತಾವು ಏನು. ಜ್ಞಾನ ಆಗೋ ಮಟ್ಟ ಪುನರ್ಜನ್ಮ ತಪ್ಪುದಿಲ್ಲ, ಮತ್ತು ಜನ್ಮಾಂತರದ ತಿರುಗುಪಾಳೆನ ಬರ್ತದೆ. ಅದಕ್ಕೆ ದೌಡ್ ಮಾಡ್ಕೋ ಇದನ್ನ ಕೆಲಸ. ಆತ್ಮಜ್ಞಾನ ಹೊತ್ತು ವೇಳೆ ಕಳಿಬೇಡ, ಸುಳ್ಳ ವ್ಯರ್ಥ ವೇಳೆ ಕಳಿಯಕತ್ತಿ. ಮುನ್ನೋಡಿ ದೌಡ್ ಮಾಡ್ಕೋ ಇದನ್ನ ಕೆಲಸ, ತಡ ಮಾಡಕ್ ಹೋಗ್ಬೇಡ. ಮುಂದಿನ ಕ್ಷಣ ನಿನ್ನದಲ್ಲ ಅಂತ ಇಷ್ಟೊಂದು ಎಚ್ಚರಿಕೆ ಕೊಟ್ಟರು ನಮಗದ ಖಬರ್ ಇಲ್ಲ. ನಾವು ಮತ್ತು ಮೈ ಮರೆತು ಅಜ್ಞಾನದೊಳಗೆ ಬಿದ್ದು ಮತ್ತು ವಿಷಯ ವ್ಯವಹಾರದಾಗ ತೊಡಗಿ ಜೀವನ ಹಾಳು ಮಾಡ್ಕೊಂತೀವಿ. ಆಮೇಲೆ ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು ಹಿಂಗೈತೆ ಇನ್ನು ಕೊಡ್ಲಿಲ್ಲ ಅಂದ್ರೆ ಯಾವ ಗತಿ ಆಕೈತಿ ನಮ್ಗೆ? ದಿನಾ ಕೇಳಿರೆ ಈ ನಮೂನಿ ಐದು ಮತ್ತೂ ಓಡ್ತೈತೆ ಅದು ಚಾಳಿ. ಆ ಚಾಳಿ ಬಿಡುವುದು ಹಗ್ಗ ತಿನ್ನು ಚಾಳಿ, ಅಣಿಕೆ ಹಾಕು ಚಾಳಿ, ವಿಷಯೇಂದ್ರಿಯ ಸಂಪರ್ಕ ಹೋಗದಾಗ ಅಣಿಕೆ ಹಾಕು ಚಾಳಿ ಕಡಿಮೆ ಆಗೈತೆ. ಅದು ಹೋಗ್ಬೇಕು ನೋಡು. ಭೋಗವಾಸನ ಪೂರ್ಣ ನಾಶ ಆದಾಗ ಇದ್ರ ಲಾಭ ತಗೋಕ್ ಬರ್ತೈತೆ. ಹೃದಯದ ಭೋಗಿ ತ್ವರೆ ಇದೆ ಎಂದಾರ. ಅದಕ್ಕೆ ಒಳಗ್ ಗಂಡನೇ ಆಗದವಲ್ಲ, ಹೃದಯಗತವಾದಂಥ ಭೋಗ ಲಾಲ್ಸ ಪೂರ್ಣ ನಾಶ ಅಂದಾಗದ ಅನುಭವ ಬರ್ತೈತೆ ನಮ್ಗೆ. ಇದೇ ವಿಚಾರದಿಂದ ಅವನು ನಾಶ ಮಾಡ್ಕೋ. ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಮಾಡಿ ಈ ಭೋಗಲಾಶ ಲಾಲಸೆಗಳನ್ನೆಲ್ಲ ಕ್ಷೀಣ ಮಾಡ್ಕೊಂಡಾಗ ಅಂತಃಕರಣ ಸ್ವಚ್ಛಗತಿ. ಅಂತಃಕರಣ ಸ್ವಚ್ಛ ಆಗೋ ಪೂರ್ತೇನೆ ಆತಂದ್ರೆ ಆಗಿದ್ದಾಗ ನಿನಗೆ ತಕ್ಷಣ ಅನುಭವ ಶುರು ಆಕೈತಿ. ನಮ್ಗೆ ಆನಂದದ ಅನುಭವ. ನಮ್ಗೆ ಯಾಕೆ ಇಷ್ಟೆಲ್ಲ ಹೇಳುದು ಕೇಳಿರು ಅನುಭವಕ್ಕೆ ಬರುವಲ್ದಂದ್ರೆ ಅಂತಃಕರಣ ಮಲಿನ ಐತಿ.
ಅಲ್ಲೆಲ್ಲ ವಾಸನೆಗಳು ಕುಂತಾವು, ಜಗತ್ತಿನ ಭೋಗ ವಾಸನೆಗಳ ಒಳಗೆ ಅವು ಮಣಿ ಮಾಡ್ಯಾವ ನಾವು. ಅವುಗಳನ್ನು ಹೊಂದಿ ಸುಖ ಹೊಂದಬೇಕನ್ನೋ ವಾಸನ ಐತಿ. ಆ ವಾಸನ ನಾಶ ಆಗದ ಹೊರತು ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಅಂತಃಕರಣ ಸ್ವಚ್ಛ ಆಗದ ಹೊರತು ಇದರ ಬ್ರಹ್ಮಾನಂದದ ಸ್ವರೂಪದ ಅನುಭವ ಮಾಡ್ಕೊಳಕ್ ನಮಗಾಗುದಿಲ್ಲ. ನಾವು ಯಾರಿದ್ದೀವಿ ಅನ್ನೋಂಥ ಅನುಭವ ನಮಗೆ ಆಗ್ಬೇಕಾತಂದ್ರೆ ಪೂರ್ಣ ಸಮೂಲವಾಗಿ ಸ್ವಲ್ಪ ವಾಸನೆ ಉಳಿದಂಗೆ ಅವನ್ನ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಹಿತಾಹಿತ ವಿಚಾರದ ಅಭ್ಯಾಸದಿಂದ. ಅದಕ್ಕೆ ವಾಸನೆಗಳೆಲ್ಲ ಕ್ಷೀಣಕೋಂತ ಹೋಗ್ಬೇಕು. ಬೇರೆ ದಾರಿಲಿ ಇದು ಒಂದ. ಇದಕ್ಕೆ ನ ಅನ್ಯ ಪಂಥ ವಿದ್ಯತೆ ಅಯನಾಯ ಅಂತ. ಇದು ಒಂದೇ ಒಂದು ಮಾರ್ಗ ಇದಕ್ಕೆ, ಈ ದುಃಖದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ. ಬಿಡು.